ಅವ್ವ ಏನೋ ತಿನ್ನಕ್ ಕೊಟ್ಟಿದ್ಲು ಎಂತದ ಒಂಥರ ಚಲೋ ಐತದ ತಿಂದೆ ಅದ ಬಾ ಇನ್ನೂ ಸಿಹಿ ಆಗೈತೆ ನೋಡು. ಈ ಕಾಫಿ ಕೊಟ್ಟಿಯಾ? ಕಾಫಿನೂ ರುಚಿ ಹತ್ತಂಗಿಲ್ಲ ಈಗ. ಅದಕ್ಕೆ ಖಾರದ ಏನಾರು ಕೊಡ್ತೇನೆ ತಗೋರಿ. ಬೇಡ ಇರ್ಲಿ ನಡೀತತಿ. ಯಾಕ ಭಾಳ ತಿನ್ನಾಕತ್ಬಿಟ್ಟೆ ನಾನು. ಏನಾರ ತಿನ್ಬೇಕಂತೇಳಿ ಅನ್ಸಕತ್ಬಿಟ್ಟೈತಿ. ಬರ್ತಿ ತಿನ್ನಾತೇನೆ. ಅಯ್ಯೋ ಬಸ್ರಿದಾಗ ಇದೆಲ್ಲ ತಿನ್ಬೇಕು ಅನ್ಸತ್ ಬಿಡ್ರಿ ಅವರ. ನಾನು ಹಂಗ. ಹೌದಾ ನೀ ಏನೇನು ತಿಂತಿದ್ದಿ? ನಾನ ಕೆಮ್ಮಣ್ಣು ಇರ್ತೈತಲ್ಲ ಅದು ಭಾಳ ತಿಂದೇನ್ರಿ. ಕೆಮ್ಮಣ್ಣು ತಿಂದಿಯಾ ಬೇ? ಭಾಳ ಅಂದ್ರೆ ಭಾಳ ತಿನ್ಬೇಕು ಅನಿಸ್ತಿತ್ತು. ಎಷ್ಟು ತಿಂದೆ ನಂದು ಲೆಕ್ಕಿಲ್ದಷ್ಟು ತಿಂದೆ ನೋಡು. ಅಲ್ಲ ಅದನ್ನ ತಿಂದ್ರೆ ಏನು ತ್ರಾಸ ಆಗ್ಲಿಲ್ಲ? ತಿನ್ಬಾರ್ದು ಅಂತಾರ್ರಿ ಅವರ. ಆದ್ರೆ ಏನ್ ಮಾಡೋದು, ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ರೆ ಹಂಗ ತಿನ್ಕೊಂತ ಕುಂತ ಬಿಡ್ತಿದ್ವಿ. ನನ್ ಜೋಡಿ ಇನ್ನೊಬ್ಬಕಿ ಇದ್ಲು, ಆಕಿನೂ ಬಸ್ರಿದ್ಲು. ಹಂಗಾಗಿ ಇಬ್ರು ಸೇರಿ ತಿನ್ಕೊಂತ ಕುಂತ ಬಿಡ್ತಿದ್ವಿ. ಈಗ ನೆನಪು ಬರ್ತೈತಲ್ಲ? ಹ್ಞೂನ್ರಿ, ಬರೀ ನೆನೆಸ್ಕೊಳ್ಳೋದಷ್ಟ. ಈಗ ಅವರ ಏನಾರ ಬೇಕಂದ್ರೆ ಹೇಳ್ರಿ ತಂದ್ಕೊಡ್ತೇನೆ. ಈಗೇನು ಬ್ಯಾಡ್ಬೇ, ನಮ್ಗೆ ನೀನು ಪ್ರೀತಿಯನ್ನ ಸಾಕು ಅವಾರ ಅಂತ ಅನ್ನಕ್ ಹೋಗ್ಬೇಡ. ಹಂಗಲ್ರಿ, ಈಗ ಮತ್ತ ಅಕ್ಕಾರ ಕೇಳಿದ್ರೆ ಮತ್ತೆ ತಪ್ಪು ತಿಳ್ಕೊಂತಾರ. ಅದಕ್ಕೆ ಏನಿಲ್ಲ, ನಿನ್ ಕೈಯಾಗ ನಾನು ಆಡಿ ಬೆಳೆದಕಿ ಪ್ರೀತಿಯನ್ನ ಆತ್ ಬಿಡುವ ಮಗಳ. ಏನಾರ ಮಾಡ್ಕೊಡೋದಿತ್ತಂದ್ರೆ ಹೇಳ ಮಾಡ್ಕೊಡ್ತೇನೆ. ಹ್ಞೂ ಬೇಮ್ಮ, ಒಮ್ಮೊಮ್ಮೆ ತಿನ್ಬೇಕು ಅನಿಸತಿ, ಮತ್ತೆ ತಿನ್ನಕ ಎದ್ರಿ ಬರ್ತೈತಲ್ಲ ಅವಾಗ ಬ್ಯಾಡ ಅನಿಸತಿ. ಹಿಂಗ ಹಾಕೊಂತ ಹೊಂಟೈತೆ ನೋಡಿ ಬರೀ. ಅದೇ ಬಸ್ರಿದಾಗ ಹಂಗ ಬೇ ಅಂದಂಗ ಆಕಿ ಇದ್ಲಲ್ಲವಾ, ಯಾರಕಿ? ನನ್ಗೆ ಹೆಸರುಗ ನೆನಪು ಬರೋಲ್ದಲ್ಲ, ಪಾರ್ವತಿ. ಯವ್ವ ಪಾರ್ವತಿನ ನೆನೆಸ್ಬೇಡ್ಬಿಡ್ಬೇ ಅಮ್ಮ. ಆಕಿ ಪಾರ್ವತಿ ಎಂತ ಚಲೋ ಇದ್ಲ ನೋಡಿದ್ರ, ಇಂಥ ಕತ್ರನಾಗ ಕೆಲಸ ಮಾಡ್ಬಿಟ್ಲು ನೋಡು. ಹ್ಞೂ ಬೇಮ್ಮ, ನನಗೂ ನಂಬಕ ಆಗ್ಲಿಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದೆ ನೋಡು, ಒಳಗೆ ಕುಂದ್ರಸಿದ್ರಕಿನ್ನ. ಅವಾಗ ನೋಡಿದ್ಮೇಲೆ ಹೌದು ನೋಡಿದ್ದು ಅಂತ ಅನಿಸ್ತು. ಇಲ್ಲೇ ಚಂದಾಗಿ ಕೆಲಸ ಮಾಡ್ಕೊಂಡಿದ್ದಿದ್ರೆ ತಿಂಗಳ ಅಷ್ಟೋ ಇಷ್ಟೋ ಬರ್ತಿತ್ತು. ಮನ್ಯಾಗ ಅಪ್ಪ ಅವರು ಭಾಳ ಚಂದ ನೋಡ್ಕೊಂತಿದ್ರು. ನಾಳೆ ಮಕ್ಕಳು ಮರಿ ಅಂತ ಹಾಕಿದ್ವಾ, ಅವ್ ಕುರ್ದು ಸಾಕ್ತಿದ್ರು. ಮತ್ತೆ ಈಗ ಹೋಗಿ ಜೈಲ್ನಾಗ ಕುಂತ ಏನ್ ಮಾಡೋದು ನನಗೂ ಬ್ಯಾಸರ ಅನ್ನಿಸ್ತ, ಮನ್ಸಿಗೆ ನೋವು ಮಾತು. ಆದ್ರೆ ನಮ್ಮ ಮನ್ಯಾಗ ಅಲ್ಲೇ ಮಾಡಿದ್ದು. ಅದು ಸಣ್ಣ ಕೂಸು, ಒಂದು 6-7 ತಿಂಗಳು ದಿತ್ತದ. ಆ ಹುಡುಗನ್ ಕರ್ಕೊಂಡು ಹೋಗಿ ಯಪ್ಪ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಹೇಳಿ ನೋಡ್ಬೇ. ನಮ್ಮ ಮನ್ಯಾಗ ಅವನಂದ್ರ ಜೀವ. ಹೌದವಾ, ಯಾರಿಗಾದ್ರೂ ಸಣ್ಣ ಕೂಸ್ ಅಂದ್ರ ಇರ್ತೈತಿ. ಮತ್ತೆ ಅದಕ್ಕೇನು ಬಾಯಿ ಇರ್ತೈತೆ ಏನಿರ್ತೈತೆ ಏನಾರ ಹೇಳಾಕ. ಹೌದವಾ, ನನಗಂತೂ ಜೀವದಾಗ ಜೀವ ಇರ್ಲಿಲ್ಲ ನೋಡ್ಬೇ. ಅವೇನಾರು ಸಿಕ್ಕಿದ್ದಿಲ್ಲ ಅಂದಿದ್ರ ನಾನೇನ್ ಬದುಕ್ತಿದ್ದಿಲ್ಲ. ಯವ್ವ ಎತ್ಲಾಗ ಎಲ್ಲಾ ರೀತಿಯಿಂದ ಒಳ್ಳೇದಾಗಿ ಆ ಹುಡುಗ ನಿಮ್ಮ ಮನ್ಯಾಗ ಮತ್ತೆ ಹೊಳ್ಳಿ ಸಿಕ್ತಲ್ಲ. ಎಲ್ಲ ನಮ್ಮ ಮನಿ ಬಾಜು ಮನಿ ಗಿರ್ಜಕ್ಕಾರ ಅಂತ ಹೇಳಿ ಅವರಿಂದನ ಆಗಿದ್ ನೋಡ್ಬೇ. ಯವ್ವ ಹುಡುಗಿಗ ಪುಣ್ಯ ಹತ್ಲಿ. ಆತ್ ತಗೋರ್ವಾ, ನನ್ಗ ಅಡಿಗೆ ಮನೆ ಕೆಲಸ ಐತೆ, ಹೋಗ್ಬರ್ತೇನೆ. ಏಮ್ಮ ನಿನ್ ಮಗಳೆಲ್ಲದಳ? ಆಕಿ 2 ದಿವಸ ಹುಡುಗರದ್ದು ಎಕ್ಸಾಮ್ ಅದಾವಲ್ಲ, ಹಂಗಾಗಿ ಆ ಕಡೆ ನಮ್ಮ ಮನಿ ಕಡೆ ಹೋಗ್ಯಾಳ. ಇಲ್ಲಿ ನಾನು ಹೋಗೋದಿತ್ತಲ್ಲ. ಇಲ್ಲ, ಇಲ್ಲೇ ಆಟಕ್ಕೆ ಭಾಳ ಬಿದ್ಬಿಟ್ಟಾವು. ದೊಡ್ಡ ಮನಿ ಆಕೇತ, ಮ್ಯಾಲಿಂದ ಕೆಳಗಿಂದ ಮೇಲೆ ಅಡ್ಡಾಡಕತ್ ಬಿಟ್ಟಿದ್ದು ಒಂದ್ ಅಳ್ತಿ. ಹಂಗಾಗಿ ಅಲ್ಲೇ ನಮ್ಮ ಮನ್ಯಾಗ ಬಿಟ್ಟಾಳ ಹುಡುಗರ್ನ. ಆಕಿನೂ ಮತ್ತೆ ನೋಡ್ಕೊಳಕ್ ಅಂತ ಹೇಳಿ ಇರ್ತಾಳ. ಮುಂಜಾನಿಂದ ಸಂಜೆ ತನ ಬರ್ತಾಳ. ಸಂಜಿಕ ಅಂದ್ರ ಈಗ ಪರೀಕ್ಷೆ ಜಲ್ದಿ ಮುಗಿತಾವಲ್ವಾ, ಆ ಟೈಮಿಗೆ ಅಲ್ಲಿ ಹೋಗಿ ಆ ಹುಡುಗರ ಜೊತೆನೇ ಇರ್ತಾಳ. ಒಂದಿಟ್ಟು ಓದ್ತಾವು. ಆಕಿಗೇನ್ ಬರ್ತೈತೆ ಓದ್ಸಕ್, ಆಕಿಗೇನ್ ಬರಲ್ಲ. ಆಕಿ ಇದ್ರ ಅವು ಕುಂತು ಓದ್ತಾವು. ಹಿಂಗ ಮಾಡಕತ್ತಾಳ. ಇನ್ನೊಂದ್ 2 ಪರೀಕ್ಷೆ ಅದಾವು, ಮುಗಿತಂತ ಅಂದ್ರ ಮತ್ತೆ ಬರ್ತಾಳ ಹುಡುಗರ್ನ ಕರ್ಕೊಂಡು. ನನಗೂ ಭಾಳ ಬೇಸರ ಆಕತ್ತಿತ್ತು ನೋಡ್ಬೇ. ಆ ಹುಡುಗರು ಇದ್ರೆ ಟೈಮ್ ಪಾಸರ ಹಾಕಿತ್ತು. ಅಲ್ಲೇ ನಮ್ಮ ಮನ್ಯಾಗ ನಮ್ಮ ಸೀತನ್ ಮಗ ಅದನಲ್ಲ, ನಮ್ಮ ಆದಿ. ಯವ್ವ ಆ ಹುಡುಗರ ಏನ್ ಉಡಾತನ ಮಾಡ್ತೈತಿ. ಯಪ್ಪ ಆ ಹುಡುಗಿದ್ರೆ ನಮ್ಗೆ ಯಾರು ಬೇಡ ನೋಡ್ಬೇ. ಅವ್ನಿಲ್ಲ ಅಂದ್ರೆ ನನಗಂತೂ ಇರಾಕ ಬರಂಗಿಲ್ಲ. ಇಲ್ಲಿ ಒಂಥರ ಬೇಸರ ಆಕತ್ಬಿಟ್ಟೈತಿ. ಮತ್ತೆ ಹೊಳ್ಳಿ ಹೋಗ್ಲೇನ ಅನ್ಸಕತ್ತೈತಿ. ಅವನಿಗ ತಿನ್ಸೋದು ಉಣ್ಸೋದು ಎಲ್ಲ ನಾನು ನೋಡ್ಬೇ. ಇಷ್ಟೊತ್ತನ ಅವನ ಜೊತೆ ಮಾತಾಡ್ದೆ. ಉಣ್ಣಾಕ ಒಲ್ಲೆ ಅನ್ನಕತ್ತಿದ್ದ. ಮತ್ತೆ ವಿಡಿಯೋ ಕಾಲ್ ಮಾಡಿದ್ಲು ನಮ್ಮ ಸೀತಾ. ಆಮೇಲೆ ನಾನು ನೋಡಿದ್ಮೇಲೆ ಅಳ್ಕೊಂತ 1 2 ತುತ್ತು ತಿಂತಂತ. ಪಾಪ ಭಾಳ ಹಚ್ಕೊಂಡು ಅಂದ್ಬಿಡ್ಬೇ ನೀನು ಹಂಗಾರ. ನನಗೂ ಬೇಸರ ಆಕಿತ್ತ ಮನ್ಯಾಗ. ಹಂಗು ಹಿಂಗು ಅನ್ಕೊಂತ ಮಾತಾಡ್ಸ್ಕೊಂತ ಅದ್ರ ಜೊತೆಗಿದ್ದೆ. ಅವ್ನ ಜೊತೆಗಿದ್ರೆ ಹೊತ್ತು ಹೋಗಿದ್ದು ಗೊತ್ತಾಗಲ್ಲ. ಏನು ತಲೆಗೆ ಟೆನ್ಷನ್ ಬರ್ತಿದ್ದಿಲ್ಲ ನೋಡ್ಬೇ. ಹಂಗವ ಸಣ್ಣ ಹುಡುಗರು ಅಂದ್ರ ಯಾ ಗುಳಿಗಿನೂ ಬೇಡ, ಔಷಧ ಬೇಡ, ಅವ್ರೆ ಎಲ್ಲದಕ್ಕೂ ಮದ್ದು. ಆಮೇಲೆ ಆ ಹುಡುಗ ಐತಲ್ಬೇ, ಎಷ್ಟು ಉಡಾತನ ಮಾಡ್ತೈತಲ್ಲ. ಮತ್ತೆ ಎಲ್ಲಾರನು ಹಂಗ ಹಚ್ಕೊಂತೈತ್ ನೋಡು. ನಾವೆಲ್ಲಾರು ಬೇಕಾ ಅವ್ನಿಗೆ ಮನ್ಯಾಗ. ಒಂದ್ ದಿವ್ಸ ಏನ್ ಮಾಡಿದ್ದ ಗೊತ್ತೇನ್ಬೇ, ನಾನು ದವಾಖಾನಿಗೇನೋ ಹೋಗಿದ್ದೆ ಕಾಣ್ತೈತಿ. ಏನಾಗೈತಿ ಇಲ್ಲೇ ಮನ್ಯಾಗ ನಮ್ಮ ಅತ್ತಿ ಎಲ್ಲ ಹೋಗಿದ್ದ ಕಾಣ್ತೈತಿ. ನಂಗೂ ಅಷ್ಟು ಸರಿ ನೆನಪಿಲ್ಲ. ಇಲ್ಲ ಅದು ನಂದು ಕುಬಸದ ತಯಾರಿ ಮಾಡಕತ್ತ ಕಾಣ್ತದ. ಅವರು ಗಿರ್ಜಕರ್ ಮನೆಗೆ ಹೋಗ್ಯಾರ. ಆಮೇಲೆ ಇಲ್ಲಿ ಏನಾಗೈತಿ, ಅಜ್ಜಿ ಅದಾಳಲ್ಲ ಗುಂಡಾನಿ ಅಜ್ಜಿ ಸೀತಾ ಮತ್ತೆ ಆ ಹುಡುಗ 3 ಜನ ಅದಾರ ಮನ್ಯಾಗ. ಗುಂಡಾನಿ ಅಜ್ಜಿಗೆ ನಿದ್ದೆ ಬರಕತ್ತಿತ್ತಂತ ಹೊರಗಿನ ಚಿಲ್ಕ ಹಾಕಿ ಮಕ್ಕೊಂಡಾರ, ನೀ ಎಲ್ಲೂ ಹೊರಗೆ ಹೋಗಬೇಡ ಅಂತ ಹೇಳಿ. ಇಲ್ಲೇ ಈಕಿ ಸೀತಾ ಏನ್ ಮಾಡಕತ್ತಾಳ, ಅಡಿಗೆ ಮಾಡಕತ್ತಾಳ. ಆವಾಗ ಉಳ್ಳಾಗಡ್ಡಿ ಬುಟ್ಟಿ ತುಂಬಿಟ್ಟಾಳ. ಪಾಪ ಹೋಗಿ ಇಷ್ಟು ಉಲ್ಡಿಸ ಬಿಡ್ತು. ಅಯ್ಯೋ ಆಮೇಲೆ ಇನ್ನೇನು ಬೈಕೋತ್ ಎಲ್ಲ ತೆಗೆದಿಟ್ಲು. ಆ ಭಯ ಮಾತು ಕೇಳಿ ಮತ್ತೆ ಪಾಪ ಗುಂಡಾನಿ ಅಜ್ಜಿ ಹೋಗಿ ಯವ್ವ ಯಾ ಮಾಯದಿಂದ ಎದ್ದು ಹೋಗ ನೋಡಿ, ಇಲ್ಲೇ ಆಟ ಆಡ್ತಾನಂತ ಬಿಟ್ಟರ, ಇಷ್ಟು ಕೆಲಸ ಮಾಡ ನೋಡಿ ನಿನ್ ಮಗ ಅಂತ ಅಂದ್ರು. ಮತ್ತೊಮ್ಮೆ ಏನ್ ಮಾಡ್ಯಾನ ಗೊತ್ತೇನ್ಬೇ, ನಮ್ಮ ಅತ್ತೆರದಾರ, ನಮ್ಮ ಈಕಿ ಸೀತಾ ಅದಾಳ, ನಾನು ಗುಂಡಾನಿ ಅಜ್ಜಿ ಸೇರಿ ನನ್ನ ದವಾಖಾನಿಗೆ ತೋರ್ಸಕಂತ ಹೋಗಿದ್ವಿ. ಅವಾಗ ಏನ್ ಮಾಡೈತಿ ಹುಡುಗ, ನಮ್ಮ ಅತ್ತೇನ ಅಡಿಗೆ ಹೆಲ್ಪ್ ಮಾಡ್ತೇನೆ ಅಂದ್ರಂತ. ಈಕಿ ಸೀತಾ ಬ್ಯಾಡ ತಗೋರಿ, ನೀವು ಹುಡುಗ ನೋಡ್ಕೋರಿ ಅಂತ ಹೇಳ. ಈಕೆ ಒಳಗೆ ಅಡಿಗೆ ಮಾಡಕತ್ತಾಳ. ಆ ಹುಡುಗ ಒಂದೊಂದ ಬೆಂಡಿಕಾಯಿ ತಗೊಂಡು ಕೊಡಪಂದಾಗ ಶುರುವಾಕತ್ ಬಿಡತಿ. ಪಾಪ ಸೀತಾ ಏನ್ ಮಾಡಾಳ, ಸುಮ್ ಕುಂತಾನ್ ಬಿಡಿ ಅವನ ಹೆಚ್ಚ ನೋಡ್ಕೊಂತ ಅಂತ ಹೇಳಿ ಸುಮ್ ಕುಂತಾಳ. ಆಕಿ ಗೊತ್ತಾಗಿಲ್ಲ, ಯಾಕಂದ್ರೆ ಆಕಿನ ಬೆನ್ನಿನ ಹಿಂದ್ ನೀವು. ಅಯ್ಯೋಯೋ ಆಮೇಲೆ ಏನಾತ, ಇನ್ನೇನು ನಮ್ಮ ಅತ್ತೆರಿಗ ಯಾಕ ಈ ಹುಡುಗಂದ ಏನೋ ಆವಾಜ ಇಲ್ಲಲ್ಲ, ಸೈಲೆಂಟ್ ಅದಾನ ಅಂತಂದ ಹೇಳಿ ಹೆಂಗ್ರಾಗ್ಲಿ ಏನ್ ಮಾಡಕತ್ತ ನೋಡೋಣ ಅಂತ ಹೇಳಿ ಬರ್ತಾರ. ಇದು ಬೆಂಡಿಕಾಯಿ ತಗೊಂಡು ಕೊಡಪಂದಾಗೆ ಸೇಕತ್ ಬಿಟ್ಟತಿ. ಮತ್ತೆ ಸೀತಾ ಹೇಳಿದ್ಲು, ಸೀತಾ ಬಾಯಿ ಸಿಕ್ಕಂಗ್ ಬಯಕತ್ ಬಿಟ್ಟಿದ್ಲು. ಮತ್ತಿನ್ನೇನ್ ಮಾಡೋದ, ಮೊದ್ಲ ತೊಳೆದು ಎಲ್ಲ ಮಾಡಿ ಪಲ್ಯ ಮಾಡ್ಬೇಕಂತ ಇಟ್ಟಿರ್ತಾರ. ಅದ್ರಾಗ ಈ ನಮ್ನ ಯಾಕೆ ಬಿಟ್ರಂತ್ರು ಅದ್ರ ಬರ ತಿಕ್ಕಿ ತೊಳೆದು ನೀರು ತುಂಬಿಸಿಟ್ಟಿರ್ತೈತಿ ಕೊಡಪಂದಾಗ. ಹಿಂಗ ಒಂದಾದ್ಮೇಲೆ ಒಂದು ಉಡಾತನ ಮಾಡೈತ್ವೆ.
ಮೊನ್ನೆ ಜಾತ್ರೆಗೆ ಹೋಗಿದ್ರಂತ ಗಿರ್ಜಾಕರ್ ತವ್ರ ಮನಿಗ ಅಲ್ಲೂ ಬಾರಿ ಆಟ ಆಡಿದ್ನಂತ ಅವ್ರ ಅಜ್ಜನ್ ಬಿಟ್ಟೇ ಇಲ್ಲಂತ ಅದನ್ನ ಕೊಡ್ಸು ಇದನ್ನ ಕೊಡ್ಸು ಅಂತೇಳಿ ಅದನ್ನ ಇಷ್ಟೊತ್ತನ ಹೇಳಾಕತ್ತಿದ್ಲು ನಮ್ಮ ಸೀತಾ. ಅದಕ್ಕೆ ಹುಡುಗನ್ ಕರ್ಕೊಂಡು ಒಂದ್ ದಿವಸ ಬರ್ರಿ ಅಂತ ಹೇಳೇನಿ. ಬಂದ್ ಒಂದ್ 2 ದಿವಸ ಇದ್ದೋಗ್ಲಿ ಬಿಡುವ ಪಾಪ ಆಕಿನಾರ ಎಲ್ಲಿ ಹೋಗ್ಬೇಕು. ಅದ ಹೋದ್ರ ತವ್ರ ಮನಿಗೆ ಹೊಕ್ಕಾಳ, ಇಲ್ಲ ಅಂದ್ರೆ ಅಲ್ಲೇ ನಿಮ್ಮ ಮನ್ಯಾಗ ಇರ್ತಾಳ. ಯಮ್ಮ ಇನ್ನೊಂದು ಸೀತಾರ ಮನಿಗೆ ಹೋಗಿದ್ದೆ ನೋಡು, ಒಂದ್ ವಾರ ಆರಾಮಿಲ್ಲ ಅಂತ ಹೇಳಿ. ಅವ್ರ ಮನಿ ಎಷ್ಟರ ಚಂದ ಐತಿ ಬೇ, ಆಜು ಬಾಜು ಎಲ್ಲ ಎಷ್ಟು ಹಚ್ಚ ಹಸಿರು ಐತಿ ಗೊತ್ತೇನ. ನನಗಂತೂ ಅದನ್ನ ನೆನೆಸ್ಕೊಂಡ್ರೆ ಅಲ್ಲೇ ಇರ್ಬೇಕು ಅನಿಸುತ್ತೆ ನೋಡು. ಹಂಗ ಹಳ್ಳಿ ಒಳಗ ಬಾಳ್ ಚಲೋ ಇರ್ತಿತ್ವ. ಆಮೇಲೆ ಅವ್ರ ಮಮ್ಮಿ ಮನಿ ಸುತ್ತಲೂ ಕೈದೋಟ ಮಾಡ್ಕೊಂಡ್ಬಿಟ್ಟಾರ. ಒಟ್ಟ ಹೊರಗಡೆ ಕಾಯಿಪಲ್ಲೆ ಕೊಂಡು ತಿನ್ನಂಗಿಲ್ಲ ಅವ್ರು. ಇನ್ ಯಾರ ಊರಿಂದ ಬರ್ತಾರ ಅಥವಾ ಏನಾರ ಫಂಕ್ಷನ್ ಇದ್ದಾಗ ಅಷ್ಟೇ ಹೊರಗಡೆಯಿಂದ ಕಾಯಿಪಲ್ಲೆ ತರ್ತಾರ ನೋಡು. ಇಲ್ಲ ಅಂತ ಅಂದ್ರೆ ಇಷ್ಟು ಮನ್ಯಾಗ ನನಗರ ಎಷ್ಟು ಚಲೋ ಆಗಿತ್ತು ಗೊತ್ತಾ. ಅವ್ರ ಮನ್ಯಾಗ ಒಳ್ಳೆ ಸ್ವರ್ಗದಾಗಿದ್ದಂಗ ಆಗಿತ್ತು. ಹೌದಾ, ನೋಡಿದ್ರೆ ನನಗೂ ಹೋಗ್ಬೇಕು ಅನ್ಸತ್ತಲ್ಲ. ನೀ ಹೇಳಕ್ ಕೇಳಿದ್ರ ಎಲ್ಲ ಆಯ್ತು ತಡಿಬೆ, ಒಂದ್ ದಿವ್ಸ ಹೋಗ್ಬರ್ನಂತ. ತಗೋ ನನಗ ಕೆಲ್ಸದಾವು, ಕೊಡಿ ಕಾಪಿ ಕುಡಿದಾತ. ತಗೋಬೆ. ಏನಾರ ಬೇಕಾತಂದ್ರೆ ಹೇಳವ, ಹಂಗ ತಿನ್ಬೇಕು ಅನ್ಸಿದ್ರು ಬಾಯ್ ಕಟ್ಕೊಂಡಿರ್ಬೇಡ ಏನ. ಹ್ಞೂ ಬೇಮ, ಏನಾರು ತಿನ್ಬೇಕು ಅನ್ಸಿದ್ರೆ ಹೇಳ್ತೇನೆ ತಗೋ. ಅಂದಾಗ ಮಮ್ಮಿ ಇಲ್ಲದಾಳ, ಎಲ್ಲ ಹೊರಗಿರ್ಬೇಕವ, ನಂಗೂ ಗೊತ್ತಿಲ್ಲ. ಯಾಕೆ ನೀ ನೋಡಿಲ್ಲ? ಇಲ್ಲ, ಆಗಳೇ ಮಾತಾಡಕ್ ಬಂದಿದ್ಲು. ನನ್ನ ಫೋನ್ ಒಳಗಿದ್ನಲ್ಲ, ಮತ್ತಕ್ಕಿ ಹೊರ ಹೋದ್ಲು. ಹೌದಾ, ಕಂಡ್ರ ಹಂಗಾರ ಹೇಳಿ ಕಳ್ಸಂತ ತಗೋವ. ಅದೆಲ್ಲ ಇರ್ಲಿ ಬಿಡ್ಬೇ ಅಯ್ಯಮ್ಮ. ಆಮೇಲೆ ನಮ್ಮ ಮನೆ ಸುತ್ತಲೂ ಜಾಗ ಆಯ್ತು ನೋಡು. ಇಷ್ಟು ಖಾಲಿ ಐತಲ್ಲ, ಅಲ್ಲೇ ಒಂದಿಟ್ಟು ನಾವು ಒಂದಿಟ್ಟು ಹಿಂಗೆ ಕಾಯಿಪಲ್ಲೆ ಅವು ಬೆಳೆಸೋನೇನ್ ಬೇ. ಕಾಯಿಪಲ್ಲೆನ ನೀರ ತನಕ ನೋಡ್ಕೊಂತೀವ, ಆಮೇಲೆ ಯಾರು ನೋಡ್ಕೋಬೇಕು ಅದನ್ನ. ಆಮೇಲೆ ನಿನ್ ಮಗಳಿಗೆ ಹೇಳಂತ ತಗೋ, ಲಕ್ಷ್ಮಿ ಹೇಳಿದ್ರೆ ನೋಡ್ಕೊಂತಾಳ. ನೋಡಂತಡಿ, ಆಕಿ ಲಕ್ಷ್ಮಿ ಮಗಳಿಗೂ ಇಂಥವೆಲ್ಲ ಮಾಡ್ಬೇಕಂದ್ರ ಭಾಳ ಇಷ್ಟ. ಮಾಡಂತಡಿ, ನಮ್ಗರ ಮನಿಗೆ ಹಾಕವ್. ಅಂದಂಗ ನಿಮ್ಮ ಅಣ್ಣಾರ ಬರ್ತಾರಂತಲ್ಲ ಮುಂದಿನ ತಿಂಗಳ. ಹೌದ್ ಬೇಮ, ಮಮ್ಮಿ ಮೊನ್ನೆ ಅನ್ನಕತ್ತಿದ್ಲ. ಮತ್ತೆ ಈ ಫಂಕ್ಷನ್ ಅದು ಇದು ಗಲಾಟೆ ಒಳಗೆ ಮರ್ತ ಬಿಟ್ಟೆ. ನಾನು ಕೇಳ್ಬೇಕಾಗೈತಡಿ ಯಾವಾಗ ಬರ್ತಾರಂತ ಹೇಳಿ. ಇಷ್ಟು ಸೇರೆ ಬರ್ತಾರಂತ, ಇಲ್ಲೇ ಇರ್ತಾರಂತ. ಭಾಳ ಚಲೋ ಆತ್ ಬಿಡ್ಬೇಮ್ಮ. ಅದಕ್ಕೆ ಒಬ್ರಿಲ್ಲ ಒಬ್ರು ಇದ್ದ ಬಿಟ್ಟಿರ್ತಾರ. ಈಗ ಮನ್ಯಾಗ ಬೆಳ್ಕೊಂಡ್ರ ನಮ್ಗೆ ಬೇಕಾಗಿ ತಿನ್ನಕ್ ಬರ್ತದ ಬಿಡ ಮಾಡ್ಕೊಂಡು ಅಡ್ಗಿ. ಹೌದ್ ಬೇಮ, ನಾನಂತೂ ಅವ್ರ ಮನ್ಯಾಗಿಂದ ಇಷ್ಟು ನೋಡ್ಕೊಂಡ್ ಬಂದೇನಿ. ಬೇಕಾದ್ರೆ ಅವ್ರ ಮಮ್ಮಿಗೆ ಒಂದ್ ದಿವ್ಸ ಇಲ್ಲಿ ಕರ್ಕೊಂಡ್ ಬಂದು ಎಲ್ಲೆಲ್ಲ ಏನೇನು ತೋರಿಸಿದ್ರ ಎಲ್ಲ ಪ್ಲಾನ್ ಹೇಳ್ಕೊಡ್ತಾರ. ನೀ ಕರೆದ್ರೆ ಬರ್ತಾರ ಇಲ್ಲೇ. ಹ್ಞೂ ಬೇಮ, ನಾನು ಅಷ್ಟು ದಿವ್ಸ ಇದ್ದೆ ನೋಡು. ನನ್ನ ಹತ್ರ ಒಂದ್ ದಿವಸನು ನಾನು ಸೀತಾ ಅಂತಂದ ಹೇಳಿ ಭೇದ ಭಾವ ಮಾಡೇ ಇಲ್ಲ. ಕೊನೆ ದಿವಸ ಹೊಂಟ್ ನಿಂತ್ವಿ ನೋಡು, ನಮ್ಮ ಇದಕ್ ಮನಿಗೆ ಹೋಗ್ಬೇಕಂತ ಹೇಳಿ ಇವ್ರು ಕರ್ಯಾಕ್ ಬಂದಿದ್ರು ಇಬ್ರು. ಅವತ್ತಂತ್ರು ಸೀತಾ ಹೋಗ್ಬೇಕಾರೆ ಎಷ್ಟು ಹತ್ರ ನೋಡು, ನಾನು ಹೊಂಟೇನೆ ಅಂತ ಹೇಳಿ ಅಷ್ಟು ಹತ್ರ ಬೇ. ಯವ್ವ, ಆ ಕಡೆ ಹಂಗ ಪ್ರೀತಿ ಸಿಕ್ತತ್ವ. ಹಳ್ಳಿ ಕಡೆ ಅಂದ್ರೆ ಹಂಗ ಕಪಟ್ ಇರೋದಿಲ್ಲ ನೋಡೋರ್ ಮನಸ್ನಾಗ. ಹ್ಞೂ ಬೇಮ, ನಮ್ಮ ಮಮ್ಮಿ ಏನಾರ ಬದಲಾಗಿಲ್ಲ ಅಂದಿದ್ರೆ ನಾ ಈಗ ಇಲ್ಲಿ ಬರ್ತಿದ್ದೆ ಇಲ್ಲ, ಅಲ್ಲೇ ಹೋಗ್ಬಿಡ್ತಿದ್ದೆ. ಅವ್ರಾದ್ರೂ ಅಂದ್ರು ನೀ ಏನಾರ ಹಿಂಗ ಬಸ್ರಾದ ಅಂದ್ರೆ ಇಲ್ಲೇ ಬಾರವ, ನಾನ ಬಾಣಂತನ ಮಾಡ್ತೇನೆ ಅಂದಿದ್ರು. ಮತ್ತೆ ಮೊನ್ನೆ ಬಂದಾಗೂ ಅಂದ್ರ ಕುಬಸಕ್ ಬಂದಿದ್ರು ನೋಡು, ನಮ್ಮ ಮನಿಗೆ ಬಾರವ, ಅಷ್ಟು ನಾನ ಮಾಡ್ತೀನಿ. ಸೀತಾನ್ ಮಾಡಿ ನನಗೆ ರೂಢಿ ಐತಿ, ನಿನಗೆ ಏನು ಕಡಿಮೆ ಆಗ ಕೊಡಂಗಿಲ್ಲ, ಇಷ್ಟು ನಾನ ಮಾಡ್ತೇನೆ ಬಾ ಅಂದ್ರೆ ಇಷ್ಟ್ರು ಅಂಕಲ್ ಆಂಟಿ. ಮತ್ತೆ ನಾನು ಎಷ್ಟಂದ್ರು ತವ್ರ ಮನಿ ಕಡೆ ಜೀವ ಎಳಿತಲ್ಬೇ. ಅದಲ್ಲವ ಹೆಣ್ಮಕ್ಳಿಗೆ ತವ್ರ ಮನಿನ ಸರ್ವಸ್ವ. ಅಟ್ಗೂ ಇಟ್ಕು ಕುಂಟ್ ನೆಪ ಸಿಕ್ರು ತವ್ರ ಮನಿಗೆ ಹೋಗಕ್ ನಿಲ್ತಾರ. ಅದಕ್ಕೆ ಬಂದ್ಬಿಟ್ಟೆ. ಮಮ್ಮಿ ಏನಾರ ಚೇಂಜ್ ಆಗಿದ್ದಿಲ್ಲ ಅಂದಿದ್ರೆ ಮತ್ತೆ ಅಲ್ಲೇ ಹೋಗಿದ್ದೆ. ಖರೇನ ನನಗೂ ಇತ್ತಿತ್ಲಾಗ ಭಾಳ ದಿವಸ ಆಗಿತ್ತಲ್ಲ, ಬಂದಿದ್ದಿಲ್ಲ ಇಲ್ಲೇ. ಈ ಕಡೆ ಮನಿ ಕಡೆ ನೆನಪು ಭಾಳ ಬರಾಕತ್ತಿತ್ತು. ಇಲ್ಬೇ, ಈಗ ನಿಮ್ಮವ್ವ ಭಾಳ ಬದಲಾಗ್ಯಾಳ. ನಾವಂದ್ರೆ ಎಷ್ಟು ಪ್ರೀತಿ ಮಾಡ್ತಾ ಗೊತ್ತೈತಾ. ಯವ್ವ, ನನ್ನ ಮಗಳು ಕಂಡ್ರು ಅಷ್ಟ, ಆ ಹುಡುಗರನ್ನ ಕಂಡ್ರು ಹಂಗ ನೋಡು, ಅಷ್ಟು ಜೀವ ಮಾಡ್ತತಿ. ಖರೆ ಬೇ. ಹೌದಾ, ಕರ್ನಾ ಹುಡುಗರು ಮೊದಲು ನಿಮ್ಮ ಅವ್ವನ ಕಂಡ್ರೆ ದೂರ ಹೋಗಿದ್ವು. ಈಗಂತೂ ಇಡೀ ದಿವಸ ಅವ್ರ ಜೋಡಿನ ನೋಡು. ಅವ್ರು ಮತ್ತೆ ಟಿವಿ ಬೇರೆ ಕೊಡಿಸ್ಬಿಟ್ಟಾರಲ್ಲ, ಅವಕ್ಕೆ ಮ್ಯಾಲಿನ ರೂಮ್ನಾಗ ಹಾಕೊಟ್ಬಿಟ್ಟಾರ ಮತ್ತೊಂದು ಬೇರೆ ಟಿವಿ. ಇಲ್ಲೇ ಕೆಳಗ ಇವ್ರಿಷ್ಟು ನೋಡ್ತಿರ್ತಾರ. ಅವು ಒಂದ ಟಿವಿಗೆ ಎಲ್ಲರೂ ಗುದ್ದಾಡ್ತಾರ ತಡಿ ಅಂತ ಹೇಳಿ ಮ್ಯಾಲಿನ ರೂಮ್ನಾಗ ನಾವು ಅದೇವಲ್ಲ, ಅಲ್ಲಿ ಇನ್ನೊಂದು ಟಿವಿ ಹಾಕೊಟ್ಬಿಟ್ಟಾರ ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ. ಹಂಗಾಗಿ ಓದೋದಿಲ್ಲ ಬರೆಯೋದಿಲ್ಲ, ಟಿವಿ ಅಂತ ನೋಡ್ಕೊಂಡು ಕುಂದಿರ್ತಾರ. ಒಂದ್ ಕೈ ಮಾಡಂಗಿಲ್ಲಕ್ಕಿ ನಮ್ಮ ಲಕ್ಷ್ಮಿ ಹುಡುಗರ ಮೇಲೆ. ನಿಮ್ಮ ಮಮ್ಮಿ ಹಂಗ ಬಯಕ ಬಂದ್ಬಿಡ್ತಾರ, ಅಷ್ಟು ಜೀವದಾರ. ಮತ್ತೆ ಆ ಹುಡುಗರ್ಗೂ ಈಗ ಬಯದು ಸರಿ ಅನ್ಸಂಗಿಲ್ಲಲ್ವಾ. ಅದಕ್ಕೆ ಅವ್ವಾರ ಮನ್ಸಿಗಾರ ಯಾಕೆ ನೋವು ಮಾಡೋದು. ಅದಕ್ಕೆ ಅವ್ವಾರ ಹತ್ರ ಮಾತಾಡಿ ನಮ್ಮ ಲಕ್ಷ್ಮಿಗೆ ಮನೆಗೆ ಒಂದು 4 ದಿವಸ ಕರ್ಕೊಂಡು ಹೋಗ್ತೇನ್ರಿ, ಪರೀಕ್ಷೆ ಮುಗಿದ್ಮೇಲೆ ಕರ್ಕೊಂಡ್ ಬರ್ತೇನೆ ಅಂತ ಅಂದ್ರು. ಮತ್ತೆ ನಿನ್ ಕುಬ್ಸಕ್ಕೂ ಹೋಗೋದಿತ್ತಲ್ಲ, ಹಾಗಾಗಿ ನಿಮ್ಮ ಮಮ್ಮಿ ದಿನಕ್ಕೆ ಒಂದ್ಸರಿಯಾರ ಹುಡುಗರನ್ನ ಕರ್ಕೊಂಡ್ಬಂದು ಮಕ ತೋರಿಸಿ ಆಮೇಲೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಶರತ್ ಮಾಡಿ ಕಳ್ಸ್ಯಾರ ನೋಡುವ. ಇಷ್ಟು ಬದಲಾಗ್ಯಾಳ ನಮ್ಮವ್ವ. ಏನು ಹಂಗ ನಂಬಕ್ಕಾಗಲ್ದಲ್ವೇ. ಇನ್ನೂ ಐತಿ ನೋಡ್ತೀರಿ ನಿಮ್ಮ ಮುಂದೆ. ನಾನು ಏನೇನ ಅನ್ಕೊಂಡಿದ್ದೆ ಬಿಡು, ನಮ್ಮ ಮಮ್ಮಿ ಇಷ್ಟು ಬದಲಾಗ್ಯಾಳಂದ್ರ ನನಗ ವಿಚಿತ್ರ ಅನ್ಸಕತ್ತೈತಿ. ಅಂದಂಗ ಆ ಭಾಡ್ಯ ಎಲ್ಲದನೀಗ? ಈಗ ಬೇರೆ ಕಡೆ ಎಲ್ಲ ಜೈಲಿಗೆ ಹಾಕ್ಯಾರ ಅವ್ನ. ನೋಡಿ ಏನೇನೆಲ್ಲ ಮಾಡ್ಬೋತು. ಇನ್ಮೇಲೆ ಎಷ್ಟಂದ್ರೂ ಹುಷಾರಿವ ನೀನು. ಇಲ್ಬೇ, ಇನ್ಮೇಲೆ ಏನು ತ್ರಾಸಿಲ್ಲ. ಒಂದು ಬರ್ದು ಕೊಟ್ಬಿಟ್ಟೇವೆ ಅಂದ್ರೆ ಪೊಲೀಸ್ ಸ್ಟೇಷನ್ದಾಗ ನಮ್ಮ ಜೀವಕ್ಕೆ ಏನಾರ ಅಪಾಯ ಆದ್ರೆ ಅದಕ್ಕೆ ಅವನ ಕಾರಣ ಅಂತ ಹೇಳಿ. ಹಾಗಾಗಿ ಇನ್ಮೇಲೆ ನಮ್ಮ ತಂಟಿಗೆ ಬರಲ್ಲ ಅಂತ ಹೇಳಾನ. ಹಂಗಾರ ಚಲೋವ. ತಗೋ, ನಾನು ಹೋಗಿರ್ತೇನಂತ. ಹುಡುಗರು ಯಾವಾಗ ಬರ್ತಾವೆ? ಸಂಜೆ ಮುಂದೆ 4 ಗಂಟೆ ಸುಮಾರು ಒಂದು ತಾಸು ಕರ್ಕೊಂಡ್ಬಂದು ಹೋಗ್ಕಾಳ. ಹಂಗಾರೆ ನಾನು ಒಂದಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಕುಂದಿರ್ತೇನೆ. ಬ್ಯಾಸರು ಬರಾಕತ್ತಿ ಬಿಡ್ಬೇ, ಮೊಬೈಲು ಭಾಳ ಹಿಡ್ಕೊಳಕ್ ಆಗಂಗಿಲ್ಲ. ಯವ್ವ, ಈಗ ಒಂದಿಟ್ಟು ರೆಸ್ಟ್ ತಗೊಳ, ಭಾಳ ಕುಂದ್ರಕದು ಹೋಗ್ಬೇಡ. ಏನೋ ಭಾಳ ತ್ರಾಸ ಆಗೈತೆ ಅಂತಲ್ಲ ನಿನಗೆ. ಹಂಗೇನಿಲ್ಬೇ, ಭಾಳ ತ್ರಾಸ ಅನ್ನಕಂತೇಳಿ ಏನೂ ಇಲ್ಲ. ಹೆಚ್ಚು ಕಮ್ಮಿ ಆಗಬಾರ್ದು ಅಂತಂತ ಹೇಳಿ ರೆಸ್ಟ್ ತಗೋ ಅಂತೇಳಿ ನಮ್ಮ ಮನೆಗೆ ಹೇಳಿ ಕಳ್ಸಾರ. ಡಾಕ್ಟ್ರು ಏನು ಹೇಳಿಲ್ಲ. ಹೆಂಗಾರ ಆಗ್ಲಿ ಒಂದಿಟ್ಟು ರೆಸ್ಟ್ ತಗೋವಾ, ಭಾಳ ಕುಂದ್ರಾಕ ಅಡ್ಡಾಡಕದು ಹೋಗ್ಬೇಡ. ತಗೋಬೇ. ಅಲ್ಲೇ ಮತ್ತೆ ನಮ್ಮ ಗುಂಡಾನಿ ಅಜ್ಜಿ ಇದ್ರ, ಆಮೇಲೆ ಯಾವಾಗಾರ ಫೋನ್ ಮಾಡಿದಾಗ ಸೀತಾರ ಮಮ್ಮಿ ಅಂತಿದ್ರ. ಈಗ ಇಲ್ಲಿ ನೀನು ನೋಡು ಅದಾವ, ಈಗ ಒಂದು ಕೂಸಾಗತ್ತನಕ ಭಾಳ ಹುಷಾರಿಲ್ಲ ಇರ್ಬೇಕು. ಹ್ಞೂ ಬೇ, ತಗೋ, ಹಂಗ ಇರ್ತೇನಂತ. ಆಮೇಲೆ ನನಗೆ ಏನಾರು ತಿನ್ಬೇಕು ಅನಿಸ್ತಂದ್ರೆ ನಿನಗೆ ಹೇಳ್ತು ನೋಡು, ಮಾಡ್ಕೊಡ್ಬೇಕು. ಯವ್ವ, ಅದೇನು ದೊಡ್ಡದವ. ಹೇಳು, ನೀ ಹೇಳೋದು ಹೆಚ್ಚ, ನಾ ಮಾಡ್ಕೊಡೋದು ಹೆಚ್ಚ. ಆಯ್ತು ತಗೋರಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡ್ಬಿಡ್ರಿ. ಭಾಳ ಹೋದ ವಾರದಿಂದ ಅದು ಬರೀ ಪೋಸ್ಟ್ಪೋನ್ ಹಾಕೊಂತಾನ ಐತಿ. ನಾಳೆ ಮಾತ್ರ ಯಾವ್ದೋ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಮಿಸ್ ಆದ್ರೆ ಆ ಟೆಂಡರ್ನ ಬೇರೆದವ್ರಿಗೆ ಕೊಟ್ಬಿಡ್ತೇನೆ ನೋಡ್ರಿ. ಅವರ ಅಪ್ಪರ್ ಬಂದ್ರು, ನಾ ಹೋಗ್ತೇನೆ ತೋರಿ ಒಳಗೆ. ಅವ್ವ ಪ್ರೀತಿ, ಏನ್ರಿ ಅಪ್ಪಾಜಿ, ಯಾಕೆ ಅಷ್ಟು ಟೆನ್ಷನ್ ತಗೊಂಡಿರಿ? ಏನಿಲ್ಲ ಬಿಡವ, ಅದು ಟೆಂಡರ್ ಕರೆಯಕತ್ತಿದ್ನ ಹೋದ ವಾರದಿಂದ. ಒಬ್ರು ಭಾಳ ಕಾಡ್ಸಕತ್ಬಿಟ್ಟಾರ ನಾಳೆ ನಾಡ್ದ ಅಂತ ಹೇಳಿ. ಅದಕ್ಕೆ ನಾಳೆ ಫೈನಲ್ ಮೀಟಿಂಗ್ ಅರೇಂಜ್ ಮಾಡೀನಿ. ಬಂದ್ರು ಚಲೋ, ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಉಳಿದ ಟೆಂಡರ್ ಕರೆಯೋದು. ಅಪ್ಪಾಜಿ ಸಾಕ್ ಬಿಡ್ರಿ, ಯಾಕೆ ಇಷ್ಟು ಟೆನ್ಷನ್ ತಗೊಂತೀರಿ? ಆಮೇಲೆ ಎಷ್ಟಂತ ಹೇಳಿ ನೀವು ದುಡಿದು ದಣಿತೀರಿ. ಇವ ಕುಂತುಂಡ್ರ ಕುಡ್ಕಿ ಹೊನ್ನು ಸಾಲ್ದು. ಹಂಗಂತೇಳಿ ನಾನು ಕೆಲಸ ಬಿಟ್ಕೊಟ್ಟು ಮನ್ಯಾಗ ಕುಂತ್ರ ಮನಿ ನಡಿಬೇಕಲ್ಲ. ಅಣ್ಣನು
ಇನ್ನು ಇಲ್ಲೇ ಬರಕತ್ತಾನಂತಲ್ಲ ಆತ ಅವ್ನ ಜವಾಬ್ದಾರಿ ವಹಿಸ್ಕೊಟ್ಟು ಆರಾಮ್ ಕುಂದ್ರಿ. ಅದೆಲ್ಲ ನಿನಗೆ ಗೊತ್ತಾಗಂಗಿಲ್ಲವ. ಇಷ್ಟು ಅನ್ಕಾಯ ವಹಿಸ್ಕೊಟ್ಟೆ ಅಂತ ಇಟ್ಕೋ. ಈಗ ನಿಮ್ಮ ಅತ್ತಿ ಚಲೋ ಅದಳ, ನಾಳೆ ಹೆಂಗ ಯಾರಿಗೆ ಗೊತ್ತು, ಹೌದಲ್ಲ? ಆಮೇಲೆ ಈಗ ಚಲೋ ಇದ್ದಂಗ ಅನಿಸ್ತತಿ, ಬಂದ ಮೇಲೆ ಒಬ್ರಿಗೊಬ್ರು ಜೊತೆಗಿದ್ದು ಅವೆಲ್ಲ ನಿನಗೆ ಗೊತ್ತಾಗಂಗಿಲ್ಲ. ಹಂಗಾಗಿ ನಮ್ದು ಒಂದಿಟ್ಟು ಹಿಡಿತ ಸಾಧಿಸ್ಬೇಕು ನಾವು. ಅಂದಂಗ ಮಮ್ಮಿ ಬಾಳ ಬದ್ಲಾಗಳಂತಲ್ ಬೇ. ಹ್ಞೂನ್ವಾ, ನಿಮ್ಮವ್ವ ಭಾಳ ಬದ್ಲಾಗ್ಯಾಳ. ನನಗ ವಿಚಿತ್ರ ಅನ್ಸಾಕತ್ತೈತಿ ಬಿಡತ್ಲ. ಅಣ್ಣ ಬರಾಕತ್ತಾನಂತಲ್ಲ ಇಲ್ಲೇ ಇರಾಕ. ಅದ ನಿಮ್ಮ ಮಮ್ಮಿ ಬದ್ಲಾಗ್ಯಾಳಲ್ಲ. ಆಮೇಲೆ ಅಲ್ಲೂ ಒಂದು ಏನೋ ಕೆಲಸ ಹೋದಂಗ ಐತ್ವಾ. ಏನು ಕೆಲಸ ಹೋಗೈತಾ? ನನ್ನ ಮುಂದೇನು ಬಾಯ್ ಬಿಟ್ಟು ಹೇಳಿಲ್ಲ ಅವ. ನನಗೆ ಇಂಟರ್ನ್ಯಾಷನಲ್ ಎಲ್ಲ ಸ್ವಲ್ಪ ಸುದ್ದಿ ಗೊತ್ತಾಗ್ತಾವು. ಎಲ್ಲ ಕಡೆನೂ ನನಗೆ ಫಾರಿನ್ ಡೆಲಿಗೇಟ್ಸ್ ಎಲ್ಲ ಪರಿಚಯದಾರ. ಹೆಚ್ಚು ಕಡಿಮೆ ಎಲ್ಲರೂ ನನಗೆ ಗೊತ್ತಿದ್ದೋರ. ಅವ್ರ ಕಂಪನಿ ಹೆಸರು ಹೇಳಿ ಹಿಂಗೆ ಅದು ಕೆಲಸ ಹೋಗೈತ್ರಿ, ಅಲ್ಲಿದ್ದವ್ರು ಎಷ್ಟೊಂದು ಎಂಪ್ಲಾಯೀಸ್ನ ತೆಗ್ದಾರ ಅಂತ ಅಂದ್ರು. ಆದ್ರೆ ಅವ ನನ್ನ ಮುಂದೇನು ಬಾಯ್ ಬಿಟ್ಟಿಲ್ಲ. ಓ ಅದಕ್ಕೆ ಇಲ್ಲಿಗೆ ಬರಾಕತ್ತಾನ ಕಾಣ್ತೈತಿ. ಇರ್ಲಿ ತಗೋರಿ ಅಪ್ಪಾಜಿ, ನಿಮಗೂ ಒಂದು ಆಸೆ ಆದಂಗೆ ಆಕೈತಿ. ನೋಡೋಣ ಹೆಂಗಿದ್ರು ಮಮ್ಮಿನೂ ಬದ್ಲಾಗ್ಯಾಳಲ್ಲ, ಇಬ್ರು ಹೊಂದ್ಕೊಂಡು ಹೋದ್ರೆ ಅಷ್ಟ ಸಾಕು. ಏನೋ ನನಗಂತೂ ಒಂದು ಇಟ್ಟು ಬಾಯ್ ಬಿಟ್ಟು ಹೇಳಿಲ್ಲವ. ಇಷ್ಟು ಬಾಯ್ ಬಿಟ್ಟು ಹೇಳಿದ್ರೆ ಏನಾರ ಮಾಡ್ಬೋದು. ಒಂದು ದಿವಸ ಇದ್ದಕ್ಕಿದ್ದಂಗೆ ಫೋನ್ ಹಚ್ಚಿ, ಅಪ್ಪಾಜಿ ನಾನು ಹಿಂಗೆ ಬರಾಕತ್ತೇನ್ರಿ, ಅಲ್ಲೇ ಇರಂಗಿಲ್ಲ, ನೀವು ಭಾಳ ವಯಸ್ಸಾಗತ್ತೈತಿ ನಿಮಗೂ, ನಾನು ಅಲ್ಲೇ ಬಂದ್ಬಿಡ್ತೇನೆ ತಗೋರಿ ಅಂತ ಅಂದ. ನಾನು ಇಷ್ಟು ದಿವಸ ಎಷ್ಟು ಸಾರಿ ಕರೆದ್ರು ನಂದು ಕಂಪನಿ ಐತಪ್ಪ ಇಲ್ಲೇ ನೋಡ್ಕೋ, ಅಲ್ಲಿ ಹೋಗಿ ಏನು ಕಷ್ಟಪಡ್ತಿದ್ದೆ ಅಂತ ಅಂದ್ರೆ, ನಾವಲ್ಲೇ ನನಗೆ ಅಷ್ಟು ಪಗಾರದ ಐತೆ ಕೆಲಸ, ಇಷ್ಟು ಪಗಾರದ ಐತೆ ಕೆಲಸ, ನನಗೇನು ಬೇಡ, ನನಗೆ ಇಂಡಿಯಾ ಆದ್ರೂ ನನಗೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತೇಳಿ ಮೂಗ್ ಮುರಿತಿದ್ನವ. ಆದ್ ಬಿಡು, ಇನ್ನೇನು ನೀವು ಬರಂಗ್ ಕಾಣಂಗಿಲ್ಲ ಅಂತೇಳಿ ನಾನು ಸುಮ್ಮನಿದ್ದೆ. ನೋಡಿದ್ರೆ ಇದ್ದಕ್ಕಿದ್ದಂಗೆ ಫೋನ್ ಹಚ್ಚಿ ಹಿಂಗೆ ಅಂದ್ಬಿಡ್ಬೇಕಾ? ಮೇ ಬಿ ಮಮ್ಮಿ ಒಳಗೆ ಅಷ್ಟೆಲ್ಲ ಬದಲಾವಣೆ ಆಗಿದ್ ನೀ ಹೇಳಿರ್ತಿಯಲ್ಲ, ಹಂಗಾಗಿ ಬರಾಕತ್ತಿರ್ಬೋದು ಬಿಡ್ರಿ. ಇಲ್ಲಿಲ್ವಾ, ನನಗೂ ಎಲ್ಲ ಸೂಕ್ಷ್ಮ ಗೊತ್ತಾಕೈತಿ. ನಿಮ್ಮವ್ವ ಇಷ್ಟು ಬದಲಾಗಿದ್ದ ವಿಷಯ ನಾ ಏನು ಹೇಳಿಲ್ಲ ಅವನಿಗೆ, ಹಂಗ ಸೂಕ್ಷ್ಮ ತಿಳಿಸಿ ಹೇಳಿದ್ದೆ. ಏನು ಗೊತ್ತಿಲ್ದಂಗ ಅವ್ ಬರಾಕತ್ತಾನಂದ್ರೆ ನನಗೆ ಯಾಕೋ ಸಂಶಯ. ಇರ್ಲಿ ಬಿಡ್ರಿ ಅಪ್ಪಾಜಿ, ಏನು ಆಗಂಗಿಲ್ಲ. ನಿಮ್ದು ಮನೆ ಇಲ್ಲೇ ತುಂಬಿದ ಸಂಸಾರ ಆಕೆ ತಗೋರಿ. ಇಲ್ಲಿಲ್ವಾ, ಇದ್ದದ್ದು ಸತ್ಯ ಹೇಳಿ ಬಂದು ಇಲ್ಲಿ ಇರ್ತೇನೆ ಅಂದಿದ್ರೆ ನಾನು ಏನಾರ ಒಂದಿಟ್ಟು ಹೇಳ್ತಿದ್ದೆ ಅವಂಗ. ಅದೆಲ್ಲ ಬಿಟ್ಟು ಮುಚ್ಚಿಟ್ಕೊಂಡು ನಮ್ಮ ಮೇಲೆ ಹಾಕೊಂಡು ಇಲ್ಲಿ ಬರ್ತಾನ ಅನ್ನಕತ್ತಾನಲ್ಲ, ಯಾಕೆ ಹಗರ್ಕ ನನಗೆ ಒಂದ್ ಮೇಲೆ ಅನುಮಾನ ಬರಾಕತ್ತೈತಿ. ಏನು ಅನುಮಾನ ಇರ್ಬೋದ್ರಿ? ಏನಿಲ್ಲ, ಏನೋ ಪ್ಲಾನ್ ಮಾಡ್ಯಾರ ಅವ್ರ ಗಂಡ ಹೆಂಡತಿ. ಮಮ್ಮಿ ಬಾ, ಏನ್ ಮಾಡಕತ್ತೀವ ಪ್ರೀತಿ? ಏನಿಲ್ಲ ಬಿಡು ಮಮ್ಮಿ, ಅದು ಅಜ್ಜಿ ಕಾಫಿ ತಂದು ಕೊಟ್ಲಾ, ಕುಡ್ದು ಕುಂತೇನೆ. ಆಗಲ್ ಬಂದಿದ್ದೆ ಮತ್ತೆ ನೀ ಸೀತಾನ್ ಜೊತೆ ಮಾತಾಡಕತ್ತಿದ್ದಲ್ಲ, ಆ ಹುಡುಗನ ಜೊತೆ ಮಾತಾಡ್ಕೊಂತ ಒಳ್ಳೆ ಖುಷಿಲೇ ಇದ್ದಿ. ಅದಕ್ಕೆ ಮತ್ತೆ ಹೊರಗ ಆಕಿ ಬಾಜು ಮನಿ ಸರಸ್ವತಿ ಆಕಿ ಬಂದ್ಲು, ಆಕಿ ಕರೆದ್ಲಾ ಏನ ಬೇಕಿತ್ತಂತ, ಅದಕ್ಕೆ ಹೋಗಿ ಕೊಟ್ಟು ಬಂದೆ. ನಿನ್ ಮಗನ ಬಗ್ಗೆ ಕೇಳಾಕತ್ತಾಳ. ಅವನ ಹರೀಶ ಅದಾವ ಬರಾಕತ್ತ, ನಿಮ್ಮ ಅಣ್ಣ ಇನ್ನೊಂದ್ ತಿಂಗಳದಾಗ ಬರ್ತಾನ, ಇಷ್ಟು ಗಂಟು ಮುಟ್ಟಿ ಹೊತ್ಕೊಂಡ ಬರ್ತಾನಂತ. ಎದಕ್ ಬರಾಕತ್ತಾನ ಅದನ್ನು ಹೇಳು. ಅಯ್ಯ ಬಿಡ್ರಿ ಪಾಪ, ನಮ್ ಜೋಡಿ ಇರಾಕಂತ ಬರಾಕತ್ತಾರ ಅವ್ರ. ನಮಗೂ ವಯಸ್ಸಾಗತ್ತೈತಿ, ಮತ್ತ ಇಲ್ಲೇ ನಿಮ್ದು ಬಿಸ್ನೆಸ್ ನೋಡ್ಕೊಂಡಂಗ ಆಕೈತಿ ಅಂತ ಹೇಳಿ ಬರಾಕತ್ತಾನ. ನಿಮ್ಗೆ ಒಬ್ರ ಕಡೆನೇ ಹ್ಯಾಂಡಲ್ ಮಾಡಕ್ ಬಾಳ ಕಷ್ಟ ಆಕೈತಿ. ಏನಿಲ್ಲ, ಅಲ್ಲೇ ಕೆಲಸ ಹೋಗೈತ ಅನ್ನೋದು ಗೊತ್ತೈತಿಲ್ಲ. ಅದು ನೀವ್ ಹೇಳಿರಿ, ಅವನಲ್ಲಿ ಹೇಳಾನ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಗೊತ್ತಾಕೈತೆ ತಗೋ ನೀನು. ಅವಾಗ ಹಂಗಿದ್ಯಾ, ಯಾರನ್ನೂ ನಂಬ್ತಿದ್ದಿಲ್ಲ, ಈಗ ಹಿಂಗಾಗಿದ್ದಿ. ಏನಾಗಲ್ ತಗೋರಿ, ನಮ್ದ ಮಗ ಅಲ್ಲ, ಓಲಿ ಮಗ ಸಸಿ ಮೊಮ್ಮಕ್ಕಳು ನಮ್ ಜೊತೆಗೆ ಅದಾರಂದ್ರ ಅವ್ರ ಎಷ್ಟ ಕೆಟ್ಟವ್ರು ಇದ್ರು ಸಹಿತ ನಾವು ಅವ್ರನ್ನ ಬದಲಾಯಿಸಬಹುದು. ಯಾಕೆ ಈಗ ನನ್ನನ್ನ ತಗೋರಿ ಉದಾಹರಣೆಗೆ, ಹೆಂಗಿದ್ದೆ ಹೆಂಗಾದೆ ನೋಡೋಣ ಮುಂದೆ ಪ್ರೀತಿ. ಯಾವ್ದಕ್ಕೂ ಒಂದಿಟ್ಟು ಹುಷಾರಿಂದ ಇರವ ನೀನು. ಏನ ನಿಮ್ಮ ಅಣ್ಣ ಬರಾಕತ್ತಾನಂತ ಹೇಳಿ ಬಾಳ ಇದು ಮಾಡಕ್ ಹೋಗ್ಬೇಡ, ಅವ್ನ ಜೋಡಿ ಎಲ್ಲ ಹೇಳ್ಕೊಳಕ್ ಹೋಗ್ಬೇಡ. ಬಂದ್ ಒಂದ್ ಸ್ವಲ್ಪ ದಿವಸ ಇದ್ಮೇಲೆ ಗೊತ್ತಾಗದ್ ನಮಗೂ. ಇಲ್ಲ ರಪಜಿ, ನೀವು ಹೇಳಿದ್ದು ಬಾಳ ಚಲೋ ಕೆಲಸ ಆತ. ನೋಡೋಣ, ನಾನು ಇನ್ನೂ ಇಲ್ಲೇ ಇರ್ತಾನಲ್ಲ, ನೀವು ಹೆಚ್ಚು ಕಮ್ಮಿ ಒಂದ್ 8 ತಿಂಗಳಾರ ಇದ್ದೇ ಇರ್ತೀನಿ. ಅಷ್ಟೊಳಗೆ ಗೊತ್ತಾಗೇ ಬಿಡ್ತೈತಿ ಯಾರ ಬುದ್ಧಿ ಹೆಂಗ ಅಂತ ಹೇಳಿ. ಆತಪ್ಪ, ನಾನು ಆಫೀಸ್ಗೆ ಬರ್ತೇನೆ, ಒಂದಿಷ್ಟು ಪೇಪರ್ಸ್ನೆಲ್ಲ ಅರೇಂಜ್ ಮಾಡ್ಬೇಕಾಗೈತಿ. ನೋಡೋಣ, ಯಾಕಂದ್ರೆ ನಾಳೆ ನಾನು ಎದ್ರಾಗೂ ತಪ್ಪನೆ ಸಿಕ್ಕಾಕೋಬಾರ್ದು. ಆತಪ್ಪಜಿ, ಏನಾರ ಹೆಲ್ಪ್ ಬೇಕಾದ್ರೆ ಹೇಳ್ರಿ, ನಾ ಮಾಡ್ತೇನೆ. ಆತಪ್ಪ, ಬರ್ಲ ನಾಷ್ಟ ಮಾಡಿ ಇಲ್ಲ? ಎಲ್ಲ ಆಗೈತಪ್ಪಜಿ, ಹಂಗ ಸುಮ್ ಕುಂತಿದ್ದೆ, ಬ್ಯಾಸರ ಬರಾಕತ್ತಿತ್ತ. ಇಷ್ಟು ತನ ಅಜ್ಜಿ ಮಾತಾಡ್ಸೋದ್ಲು, ಈಗ ಮಮ್ಮಿ ಬಂದ್ಲು. ಆತಗೋ, ಬ್ಯಾಸರ ಅನ್ಸಿರ ಸಂಜೆ ಮುಂದೆ ಎಲ್ಲರೂ ವಾಕಿಂಗ್ ಕರ್ಕೊಂಡು ಹೋಗ್ಬರ್ತೇನೆ. ಬರ್ಸೇನೆ ತಗೋವಾ. ನೋಡ್ವಾ, ನಿಮ್ಮಪ್ಪ ನಿಮ್ಮ ಅಣ್ಣನ ಮೇಲೆ ಬರೀ ಹಿಂಗ ಹರಿ ಹಾಯಕತ್ತ ನೋಡು. ಯಾಕೆ ಏನಾತ? ಎಲ್ಲ ಚಲೋ ಇದ್ನಲ್ಲ ಅಣ್ಣ, ಇದಕ್ಕಿದಂಗ ಅಪ್ಪಾಜಿ ಹಿಂಗ್ಯಾಕ ಅವನ ಮೇಲೆ ಮಾತಾಡಕತ್ರ? ನನಗೇನು ಗೊತ್ತಾ ಆಗೋಲ್ದು. ಇಲ್ಲ ಒಳಗ ಏನೋ ಆದಂಗೈತಿ, ಇವ್ರೇನ್ ಬಾಯ್ ಬಿಟ್ಟು ಹೇಳವಲ್ರು. ಇದ್ರ ಏನಾರ ಹೇಳಿದ್ರೆ ನಮ್ಗೆ ಗೊತ್ತಾರ ಆಕೈತಿ. ಇಲ್ಲ ಅಪ್ಪಾಜಿ ಅನ್ನತೈತಿ ಒಂದು ಕೆಲಸ ಹೋಗೈತಿ, ಅದಕ್ಕೆ ಬರಾಕತ್ತಾನ ಅಂತ. ಅಲ್ಲ, ಕೆಲಸ ಹೋದ್ರ ಇಷ್ಟು 2-3 ತಿಂಗಳ ಗಂಟ್ಲೆ ಅಲ್ಲೇ ಇರ್ತಾನ. ಅದ್ರ ಬೇರೆ ಹುಡುಗರು ಸಾಲಿಗಿಲಿ ಎಲ್ಲ ಅದಾವು, ಮತ್ತೆಲ್ಲ ಬಿಡ್ಸ್ಕೊಂಡ್ ಬರ್ಬೇಕಂದ್ರ ಇಷ್ಟು ತಿಂಗಳು ಆಕೈತಿ. ನನ್ ಮುಂದೆಲ್ಲ ಹೇಳಂತ ತಗೋ, ನಿಮ್ಮಪ್ಪ ಹಂಗ ಏನಿರ್ತೈತಿ ಅದನ್ನ ಬಿಡ್ತಾರ, ಇರ್ಲಾರದ್ದು ಹಿಡ್ಕೊಂಡು ಕುಂದಿರ್ತಾರ. ಇಲ್ಬೇ ಆದ್ರೂ ಒಂದಿಟ್ಟು ನೀನು ಹುಷಾರಿಂದ ಇರೋದು ವಾಸಿ. ಇರ್ಲಿ ತಗೋ, ನೋಡೋಣ ಎಷ್ಟಾದ್ರೂ ನನ್ನ ಮಗ ಹಿಂಗೆಲ್ಲ ಮಾಡಂಗಿಲ್ಲ. ಇಲ್ಲ ಅಪ್ಪಾಜಿ ಯಾಕೋ ಅನುಮಾನ ವ್ಯಕ್ತಪಡಿಸಕತ್ತಾರ. ಇರ್ಲಿ ನೋಡೋಣ ಏನಾಕೈತೆ ಅಂತ ಹೇಳಿ. ಇಲ್ಲೇ ಇರ್ತಾನಲ್ಲ 8-9 ತಿಂಗಳು, ನೋಡೋಣ ಏನಾಕೈತೆ ಅಂತ ಹೇಳಿ. ಇರ್ಲಿ ಬಿಡವಾ, ಹೋಲಿ, ಒಂದ್ ವೇಳೆ ಕೆಟ್ಟಿದ್ರು ಬದಲಾಯಿಸೋದಷ್ಟೇ. ಮತ್ತೆ ನಿಮ್ಮ ಮನೆಗೆಲ್ಲ ಚಲೋ ಅದಾರ? ಎಲ್ಲರೂ ಚಲೋ ಅದಾರ ನೋಡ್ಬೇ. ಆ ಹುಡುಗಂತ ಭಾಳ ನೆನಪು ಬರ್ತೈತಿ. ಆ ಹುಡುಗ ಭಾಳ ಹುಷಾರೈತಂತಲ್ಲ. ಬೇಮ್ಮ ಅಷ್ಟ ಹುಷಾರೈತಿ, ಅಷ್ಟ ಉಡಾಳೈತಿ ನೋಡು, ಕೆಟ್ಟ ಉಡಾಳ. ನಾನಂದ್ರ ಅಷ್ಟು ಜೀವ. ಹೌದಾ? ನಾ ಈ ಕಡೆ ಬಂದಲ್ಲ, ದೊಡ್ಡಮ್ಮ ಅಂತಂದು ಹೇಳಿ ಭಾಳ ಬಡಬಡ್ಸಕತ್ತಾನಂತ. ಒಟ್ಟ ಏನು ತಿನ್ನಕತ್ತಿದ್ದಿಲ್ಲಂತ. ಮತ್ತೆ ವಿಡಿಯೋ ಕಾಲ್ ಮಾಡಿದ್ಮೇಲೆ ನಾನು ಹೇಳ್ದೆ, ಬೇಗ ತಿನ್ನಪ್ಪಿ, ನಿನಗ ತಮ್ಮನೋ ತಂಗಿನೋ ಕರ್ಕೊಂಡ್ ಬರ್ತೇನಂತ ಜೊತೆಗೆ ಆಟಾಡಕ ಅಂತ ಹೇಳಿ. ಮತ್ತೆ ದೊಡ್ಡಪ್ಪ ಚಾಕ್ಲೇಟ್ ತಂದು ಕೊಡ್ತಾರ ಅಂತ ಹೇಳಿ ಏನೇನೋ ಪುಸ್ಲಾಯಿಸಿದೆ, ಸುಮ್ ತಿಂತು. ಅಯ್ಯಯ್ಯ ಪಾಪ, ಇಲ್ಬೇ ಭಾಳ ಅಂದ್ರೆ ಭಾಳ ಹಚ್ಕೊಂಡ ನಾವು. ನಂಗ ಸೀತಾನ್ ಜೋಡಿನ ಭಾಳ ಇರ್ತಾನ. ಅಕಿನೇ ಎತ್ಕೊಂತಾಳ, ಅತ್ತಿ ಮಾವ ಅವರೆಲ್ಲ ಭಾಳ ಆಟಾಡಿಸ್ತಾರ ಅವಂಗ. ಅವ್ರ ಎತ್ಕೊಂಡು ಅಡ್ಯಾಡೋದು. ನಾನು ಪ್ರೆಗ್ನೆಂಟ್ ಆದ್ಕೂಡ್ಲೆ ಅವ್ನ ಎತ್ಕೊಳ್ಳೋದು ಕಮ್ಮಿ ಮಾಡ್ಬಿಟ್ಟೆ. ಯಾಕಂದ್ರೆ ಒಂದಿಟ್ಟು ವಜ್ಜಿ ಅದು ಎತ್ಬೇಡ ಅಂದ್ರೆ ಡಾಕ್ಟರ್. ಅವನ್ನ ಎತ್ಕೋಬೇಕಂತ ಆಸೆ ಹಾಕಿತ್ತು, ಆದ್ರೆ ಏನ್ ಮಾಡೋದು, ಹಂಗ ಬಿಡ್ತಿದ್ದೆ. ನೋಡಿದ್ರೆ ನನ್ನ ಜೋಡಿ ಭಾಳ ಹೊಂದಾಣಿಕೆ ಮಾಡ್ಕೊಂಡಿತ್ತು ಬಿಡು. ನನ್ನ ಜೋಡಿನ ತಿಂತಿತ್ತು, ಉಂತಿತ್ತು. ನನ್ನ ತಾಟ ಬೇಕವಂಗ, ನಾ ತಿನ್ನ ತಾಟ್ನಾಗ ರೊಟ್ಟಿ ತಿಂದ್ರೆ ತಿಂತಿದ್ದ, ನಾ ಕೊಟ್ರ ತಿನ್ನವ. ಮತ್ತಿಲ್ಲ ಈಗೇನ್ ಮಾಡಾಕತ್ತಿತ್ತೋ ಏನೋ ಪಾಪ. ಒಂದಿಷ್ಟು ದಿವಸ ಮಟ್ಟಿಗೆ ಕರೆಸಿಲ್ಲೆ, ಅದ ಮನ್ಯಾಗ ಮಾತಾಡ್ಬೇಕಾ, ಒಂದ್ ಸ್ವಲ್ಪ ದಿವಸ ಆಗ್ಲಿ. ಈಗ ಬಂದನಲ್ಲ, ಹಂಗ ಭಾಳ ಇದು ಮಾಡಾಕತ್ತಂದ್ರ ಸೀತಾ ಹೇಳ್ತೀನಿ, ನಮ್ಮ ಅತ್ತಿಗೆ ಹೇಳಿದ್ರೆ ಕಳ್ಸಿಕೊಡ್ತಾರ. ನೋಡುವ, ನೀ ಚಂದಾಗಿರಷ್ಟ ಸಾಕು ಏನ. ಯಾವ್ದ ಕಾರಣಕ್ಕೂ ಯಾರ ಬಗ್ಗೆನೂ ಚಿಂತೆ ಮಾಡಬೇಡ. ಏನ ತ್ರಾಸ ಆದ್ರೂ ನನ್ನ ಮುಂದೆ ಹೇಳ್ಕೊನಿ. ನೀನ್ ಇಷ್ಟು ಬದ್ಲಾಕಿ ಅಂತ ಗೊತ್ತಾಗಿದ್ದಿಲ್ ಬಿಡ್ಬೇ ಮಮ್ಮಿ. ಏನ್ ಮಾಡ್ದವ, ಎಲ್ಲಾ ಪರಿಸ್ಥಿತಿ ಬುದ್ಧಿ ಕಲಿಸ್ಬಿಡ್ತದ ನೋಡು. ಅವಾಗಿಂದ ಒಂಥರ ಇತ್ತ ಜೀವನ, ಈಗ ಒಂಥರ ಆಗೈತಿ. ಯಾಕೆ ಚಲೋ ಅನಿಸ್ತು
ಅನಿಸ್ತತಿ. ಒಂದ್ ರೀತಿಯಿಂದ ಇದು ಚಲೋ ಅನಿಸ್ತತಿ. ಆದ್ರೆ ಕೆಲವು ಸರಿ ಕೆಲವೊಬ್ರು ಮೋಸ ಮಾಡ್ತಿರ್ತಾರ ನೋಡು, ಅವಾಗ ಹಂಗ ಇದ್ರ ಚಲೋ ಇತ್ತನ ಅನಿಸ್ತತ್ ನೋಡು. ಯಾಕೆ ಬೇ ಮತ್ತೇನ ಅವಾಗ ನಿಮ್ಮಪ್ಪ ಬರೀ ನನ್ನ ಮಗ ಹೊರಗದಾನ, ನನ್ನ ಮಗ ಸೊಸಿ ಹೊರಗದಾರ, ಮೊಮ್ಮಕ್ಕಳು ಹೊರಗದಾರ, ನಿನ್ ಸಲುವಾಗಿನ ಅವ್ರು ಇಲ್ಲಿ ಬರವಲ್ರು, ನೀನ್ ಚಲೋ ಇಲ್ಲ ಅಂತ ಹೇಳಿ ಬರಾಕತ್ತಿಲ್ಲ ಅಂತ ಹೇಳಿ ನನ್ನ ಮೇಲೆ ಗುಬೆ ಕುಡಿಸ್ತಿದ್ರು. ಈಗ ನಾ ಒಳ್ಳೆಕಾಗೇನಲ್ಲ, ಅವರು ಬರಾಕತ್ತಾರ, ಈಗ ಅವ್ರ ಮೇಲೆ ಗುಬೆ ಕುಡ್ಸಕತ್ತಾರ. ಅವ್ರು ಸರಿ ಇಲ್ಲ, ಅವ್ರು ಹಂಗದಾರ ಹಿಂಗದಾರ, ನೋಡು ನೀನು ಎಲ್ಲ ಮಗ ಅಂತ ಹೇಳಿ ನಂಬಬೇಡ ಅಂತ ಹೇಳಿ. ಇಲ್ಲ ಮಮ್ಮಿ, ಅಪ್ಪಾಜಿ ಸುಮ್ಮನೆ ಇನ್ನೊಬ್ರ ಮೇಲೆ ಹಂಗಿದು ಮಾಡಕ್ ಹೋಗಲ್ಲ. ಅದ್ರ ಬೇರೆ ಅವನು ಹರೀಶಣ್ಣನ ಮೇಲೆ ಹಿಂಗ ಮಾತಾಡ್ತಾರಂದ್ರ ನನಗೇನು ನಂಬಕ್ ಆಗಕತ್ತಿಲ್ಲ. ಏನೋ ಬಲವಾದ ಪ್ರೂಫ್ ಸಿಕ್ಕೇತ ಅಪ್ಪಾಜಿಗ, ಅದಕ್ಕೆ ಮಾತಾಡತ್ತಾರ. ಇರ್ಲಿ, ಹಂಗಿತ್ತಂದ್ರ ಬ್ಯಾಡ ಅಂತ ಹೇಳ್ಬಿಡ್ಬೇಕು ಬರೋದು. ಹೆಂಗ್ ಬ್ಯಾಡ ಅಂತಾರ ಮಮ್ಮಿ? ಈಗ ಮಗ ಎಷ್ಟ ಅಂದ್ರು ಕಷ್ಟ ಕಾಲದಾಗ ಕೈ ಹಿಡಿಲಿಲ್ಲ ಅಂತ ಅಂದ್ರ ನಾಳೆ ಎಷ್ಟೊಂದು ಹೆಸರು ಬರ್ತಾವ. ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ತಿ? ಮತ್ತ ಅದು ಒಂದು ನೋವು, ಮತ್ತೆ ಮ್ಯಾಲ ನೀನೊಬ್ಬಕಿ ಹಗಲ್ಲ ಅಂತಾನೆ ಇರ್ತಿದಿ. ಅದ್ರ ಸಲುವಾಗಿನ ಹುಷಾರಿಂದ ಹ್ಯಾಂಡಲ್ ಮಾಡತ್ತಾರ ಅಪ್ಪಾಜಿ. ಇಲ್ಲ ಹೋಗ ನೀನೊಬ್ಬಕಿ. ಇಲ್ಲ ಮಮ್ಮಿ ಇರು, ನಾನು ಹಗ್ಗರ್ಕ ಅಪ್ಪಾಜಿ ಬ್ಯಾಗಿಂದನೆಲ್ಲ ತಕೊಂತೀನಿ. ನಿಮ್ಮ ಅಪ್ಪನ ಏನು ಹೇಳಂಗಿಲ್ಲ ತಗೋ. ಇರ್ಲಿ ಬಿಡು, ಏನಾಗಲ್ಲ. ಈಗ ಅಪ್ಪಾಜಿ ಅಷ್ಟು ಹೇಳತ್ತಾರಲ್ಲ, ನಿನ್ ಪಾಡಿಗೆ ನೀವು ಹುಷಾರಿಂದ ಇರು. ನೋಡೋಣ ತಗೋ, ಸುಮ್ಮನೆ ಹುಡುಗನ ಮೇಲೆ ಹಂಗೆ ಅಪವಾದ ಹಾಕಿದ್ರೆ ನನಗೆ ಬ್ಯಾಸರ ಆಕೈತಿ. ನಾನು ಅದನ್ನ ಹೇಳತ್ತನಲ್ಬೇ, ಒಂದಿಷ್ಟು ದಿವ್ಸ ಇಲ್ಲಿ ಬಂದು ಇದ್ದಾಗ ಗೊತ್ತಾಗೋದು ನಮ್ಗೆ. ಏನಾರ ತಿನ್ಬೇಕನ್ಸಿದ್ರೆ ಹೇಳ ಹುಡುಗಿ. ಈಗ ಏನು ತಿನ್ಬೇಕನ್ಸತ್ತಿಲ್ಲ ನೋಡು ಮಮ್ಮಿ. ಇಷ್ಟು ದಿವಸ ಅಂತರೂ ಅಲ್ಲಿ ನಮ್ಮ ಮನ್ಯಾಗ ಸೀತಾ, ನಮ್ಮ ಅತ್ತಿ, ನಮ್ಮ ಅಜ್ಜಿ ಇಷ್ಟ್ರು ಮಾಡಿ ಕೊಟ್ಟು ತಿನ್ ಸಾಕಾತ್ ನೋಡು. ಏನು ನನಗೆ ಈಗ ಬೈಕ್ ಏನೋ ಉಳ್ಕೊಂಡಿಲ್ಬೇ. ಆದ್ರೂ ತವ್ರ ಮನೆಗೆ ಏನಾರ ತಿನ್ಬೇಕನ್ಸಿದ್ರೆ ಹೇಳಿ ಮಾಡ್ಕೊಡ್ತೇನೆ. ನೀ ಮಾಡ್ಕೊಡ್ತೀಯಾ? ನಾನು ನನ್ನ ಕೈಯಾರೆ ಮಾಡ್ಕೊಡ್ತೇನೆ ನೋಡಿ. ಏನ್ ಬೇಕು ಹೇಳಿ. ಹೌದಾ, ಜಾಮೂನ್ ಮಾಡ್ಕೊಡ್ತೀಯಾ ಬೇ? ಆತ್ ತಗೋ, ಸಂಜೆಕಂದ್ರೆ ತಿನ್ನಾಕ ತಯಾರು ಮಾಡಿ ಇಟ್ಬಿಡ್ತೇನೆ ನೋಡು. ಯಾಕಪ್ಪ ಯಾಕೆ ಹಾಳಾಕತ್ತಿ ಅಪ್ಪಾಜಿ? ದೊಡ್ಡಮ್ಮನ ಬರ್ತೈತಪ್ಪ. ದೊಡ್ಡಮ್ಮಗ ನಿನ್ನಂತದ ಒಂದು ಪಾಪು ಆಕೈತಿ. ಪಾಪುನ್ ಕರ್ಕೊಂಡು ಬರ್ತಾ. ಮತ್ ನಿಂಗೆ ಆಟ ಆಡಕ್ಕೆ ಯಾರ ಬೇಕಲ್ಲ. ಯಪ್ಪ ಅದಿ ಹಂಗ ಹಠ ಮಾಡಬಾರ್ದಪ್ಪ. ದೊಡ್ಡಮ್ಮಗ ಆರಾಮಿಲ್ಲ, ಡಾಕ್ಟ್ರು ರೆಸ್ಟ್ ತಗೊಳಕ್ ಹೇಳಾರ. ಅದಕ್ಕೆ ಇಲ್ಲಪ್ಪ ನಿಜಾಗ್ಲು. ನೀ ಫೋನ್ ಹಚ್ಚಿದಾಗ ಏನ್ ಹೇಳ್ದಿ? ಏನಂದ ನಿನಗೆ ದೊಡ್ಡಮ್ಮ? ದೊಡ್ಡಮ್ಮ ಪಾಪು ಬರ್ತೈತಂತೆ, ಕರ್ಕೊಂಡು ಬತ್ತಾಳ. ಹೌದಲ್ಲ, ಮತ್ತ ಬರ ತನಕ ಸುಮ್ನಿರ್ಬೇಕಲ್ಲ ನೀನು. ಯಾವಾಗ ಬತ್ತಾಳ ದೊಡ್ಡಮ್ಮ? ಒಂದ್ ಸ್ವಲ್ಪ ದಿವಸಪ್ಪ ಬಂದ ಬಿಡ್ತಾಳ ಬಂಗಾರಿ. ಜಾಣ ಅಲ್ಲ ಬಂಗಾರಿ. ನಿಮ್ ದೊಡ್ಡಮ್ಮ ಆದಷ್ಟು ಜಲ್ದಿ ಬರ್ತಾಳ ಪಾಪು. ಹೋಗು, ಅಜ್ಜ ನಿನಗ ಚಾಕಿ ಕೊಡಿಸ್ತಾರ, ಚಾಕಿ ಕೊಡಿಸ್ಕೊಂಡು ಬಾ ಹೋಗ್ ಬಂಗಾರಿ. ಏನು ಬೇಡ. ಏನ್ ಮಾಡೋದವ ಈಗ ಇವಂಗ? ತಡಿ, ಆಕೀಗ ಪ್ರೀತಿಗೆ ಫೋನ್ ಹಚ್ತಾನ ತಡಿ. ಹಲೋ ಪ್ರೀತಿ ಅತ್ತಿ, ಆರಾಮದಿರಿ? ನಾವ್ ಆರಾಮದಿವಿ ನೋಡ್ವಾ. ಮತ್ತೆ ಅದೇನ್ ಮಾಡತ್ತಾನ್ರಿ? ಇವ್ವ ನಿನ್ ಮಗನ ಅವಂದು ರಗಳಿ ಕೇಳಂಗಿಲ್ಲ. ಬಾಯ್ಲ್ ಒಂದಿಟ್ ನೀನೇ ಮಾತಾಡ ಅವ್ನ ಜೋಡಿ. ಯಾಕ್ರಿ ಏನಾತ? ಹೋಗವ್ವ ಹೋಗ, ಏನ್ ಮಾಡಿದ್ರು ಸುಮ್ಮನೆ ಇರವಲ್ಲ ಆಗ್ಯಾನ. ಮುಂಜಾನೆ ಫೋನ್ ಮಾಡ್ದಂಗ ಅವ್ನು ಅಳಬೇಡ ಅಂತ ಹೇಳಿದ್ನಲ್ರಿ. ಅವಾಗಷ್ಟ ಸುಮ್ಮನಿದ್ದ, ಮತ್ತೀಗ ಚಾಲು ಮಾಡ್ಯಾನ. ಯಾರೇನ್ ಹೇಳಿದ್ರು ಕೇಳವಲ್ಲ ಆಗ್ಯಾನ. ಎಷ್ಟು ರಮಿಸಿದ್ರು ಅವಂಗ ಸುಮ್ಮನೆ ಒಂದ್ 2 ದಿವಸ ಮಟ್ಟಿಗೆ ನಮ್ಮ ಮನೆ ಕಳಿಸ್ಕೊಟ್ಬಿಡ್ರಿ ಅತ್ತಿ. ಸೀತಾ ಮತ್ತೆ ಅವ್ನ ಹುಡುಗರು ಬಂದಿದ್ದು ಹೋಕರ. ಈಗ ಸದ್ಯಕ್ಕೆ ಬೇಡವ, ಅವ ಒಂದಿಟ್ಟು ಬಿಟ್ಟಿರೋದು ರೂಢಿ ಮಾಡ್ಕೊಲಿ, ಆಮೇಲೆ ನೋಡೋಣ ತಗೋ. ಯಾಕಂದ್ರೆ ಈಗ ನಿನಗೂ ತ್ರಾಸ, ಅವ್ನ ಎತ್ಕೊಳಕಾಗಂಗಿಲ್ಲ. ಇಲ್ರಿ ಅತ್ತಿ, ಏನ್ ಆಗಂಗಿಲ್ಲ. ನಂಗೂ ಅವ್ನ ಭಾಳ ಅಂದ್ರೆ ಭಾಳ ನೋಡ್ಬೇಕು ಅನ್ಸಾಕತ್ತೈತಿ. ಇಲ್ಲಿ ಒಟ್ಟ ಇರಾಕ ಮನ್ಸಾಗವಲ್ದು. ಹಂಗಾಗಿ ಒಂದ್ ದಿವ್ಸ ಕರ್ಕೊಂಡ್ ಬರ್ರಿ ಅತ್ತಿ. ಇರ್ರಿ ತಗೋ, ನಾನು ಮಾತಾಡ್ತೀನಿ ತಗೋ. ಮನ್ಯಾಗ ಮಾತಾಡಿ ಒಂದ್ ದಿವಸದ ಮಟ್ಟಿಗೆ ಬೇಕಾದ್ರೆ ಬಂದ್ ಹೋಗ್ತೇವಂತ ತಗೋ. ಸದ್ಯಕ್ಕೀಗ ನೋಡಿ ನಿನ್ ಮಗ ಹೆಂಗಳಾಕತ್ತೈತಿ, ಸಮಾಧಾನ ಮಾಡೋದಕ್ಕೆ. ತಗೋಬಾ, ನಿಮ್ ದೊಡ್ಡವ ಫೋನ್ಯಾಗ ಅದ ನೋಡ್, ಮಾತಾಡು. ಆಕು ಬಂಗಾರಿ, ಆಳಾಕತ್ತೀರಿ ನೀವು? ಬರ್ತೇನೆ ಅಪ್ಪಾಜಿ, ಹಠ ಮಾಡಬಾರ್ದು. ಒಂದ್ ಕೆಲಸ ಮಾಡು, ಈಗ ಅಜ್ಜಿ ಹೆಂಗ್ ಹೇಳ್ತಾರ ನೋಡು ಹಂಗೆ ಕೇಳು. ನಾಳೆ ಅಂದ್ರಪ್ಪಿ ನಿನಗೆ ಇಲ್ಲಿ ಕರ್ಕೊಂಬರಕ್ ಹೇಳ್ತೇನೆ ನಮ್ಮ ಮನಿಗೆ. ಹಂಗೆಲ್ಲ ಹಠ ಮಾಡಬಾರ್ದು ಬಂಗಾರಿ. ನಿಂಗ ದೊಡ್ಡಮ್ಮ ಅಂದ್ರೆ ಇಷ್ಟನೇ ಇಲ್ಲ? ಇಷ್ಟ. ಹಂಗಾರ ಸ್ವಲ್ಪ ದಿವಸ ಅಪ್ಪಿ ಅಜ್ಜ ಅಜ್ಜಿ ಅಮ್ಮ ಹೆಂಗ್ ಹೇಳ್ತಾರ ನೋಡು ಹಂಗೆ ಕೇಳು. ಆಮೇಲೆ ನಾ ಬರ್ತೇನಲ್ಲ, ನಿಂಗೆ ಭಾಳಷ್ಟು ಚಾಕ್ಲೇಟು, ಬಿಸ್ಕೆಟು, ಮತ್ತೆ ನಿನ್ ಜೋಡಿಗೆ ಆಟ ಆಡಕ ಪಾಪುನ್ ಕರ್ಕೊಂಡ್ಬರ್ತೀನಿ. ನಿಜ? ಹ್ಞೂ ಬಂಗಾರಿ, ಯಾರಿಗೂ ಕಾಡಬಾರ್ದೇನಪ್ಪಿ. ನೀನು ಸ್ವಲ್ಪ ದಿವಸ ಸುಮ್ಮನಿರ, ಆಮೇಲೆ ಅಜ್ಜಾಗ ಹೇಳ್ತೇನೆ ನೀನನ್ನು ಕರ್ಕೊಂಡ್ಬಂದು ನನ್ನ ಜೋಡಿಗೆ ಬಿಡ್ತಾರಿಲ್ಲ ಆಟ ಆಡಕ್ಕೆ. ಈಗ ಹಠ ಮಾಡಬಾರ್ದು ನನ್ನ ಆದಿ ಗುಡ್ ಬಾಯ್. ನಗು ಅಪ್ಪಿ, ಹಾಗೆಲ್ಲ ಆಡಬಾರ್ದು ಬಂಗಾರಿ. ನೋಡು, ನಿನಗೆ ನಾ ಹೇಳ್ದಂಗೆ ಕೇಳಿಲ್ಲ ನಾ ಇನ್ಮೇಲೆ ನಿಂಗೆ ಒಟ್ಟ ಫೋನಾಗ ಮಾತಾಡೋದೇ ಇಲ್ಲ ನೋಡು. ಹೌದಲ್ಲ? ಹಂಗಾರೀಗ ಅಲ್ಲೇ ಅಜ್ಜ ಅಜ್ಜಿ ಹೇಳ್ದಂಗೆಲ್ಲ ಕೇಳ್ತೀಯಾ? ಕೇಳ್ತೀನಿ. ಇವತ್ತು ಅವ್ರು ಹೇಳ್ದಂಗೆ ಕೇಳು. ಆಮೇಲೆ ನಿಮ್ಮ ದೊಡ್ಡಪ್ಪಗೆ ಫೋನ್ ಮಾಡಿ ಹೇಳ್ತೀನಿ, ಯಾರಿಗೂ ಹೇಳಾರ್ದಂಗ ದೊಡ್ಡಪ್ಪನ ಕಡೆ ನನ್ಗೆ ಕರ್ಕೊಂಬ ಅಂತ ಹೇಳ್ಬಿಡ್ತೇನೆ ನಿನ್ನ. ದೊಡ್ಡಮ್ಮ ಜಾಣ ಮರಿ, ಯಾರಿಗೂ ಹೇಳ್ಬೇಡಣ. ದೊಡ್ಡಪ್ಪಗಷ್ಟ ನಾ ಹೇಳ್ತೀನಿ, ನಿನ್ನ ದೊಡ್ಡಪ್ಪನ ಕಡೆ ಬಂದು ಬಿಡು ಗಾಡಿ ಒಳಗಿಲ್ಲ ನಮ್ಮ ಮನಿ. ಆಯ್ತು ದೊಡ್ಡಮ್ಮ. ಜಾಣ ಮರಿ, ಅಳಬಾರ್ದಾ ಅಪ್ಪಾಜಿ? ಇಲ್ಲ ಅಳಲ್ಲ. ಅಳಲ್ಲ ಅಂತಾನೆ ಇನ್ನೂ ಕಣ್ಣ ನೀರದ ನೋಡಲ್. ಹೌದಾ ಅಪ್ಪಿ? ಕಣ್ಣೀರು ಒರೆಸ್ಕೋ ಬಂಗಾರಿ, ಅಳಬಾರ್ದು. ಅಳಕತ್ತಿಲ್ಲ. ಸರಿ, ನಾನು ಆಮೇಲೆ ದೊಡ್ಡಪ್ಪಗೆ ಫೋನ್ ಮಾಡಿ ಹೇಳ್ತೀನಿ, ನೀನು ಯಾರ ಹತ್ರ ಹಠ ಮಾಡಬಾರ್ದೇನ ಅಪ್ಪಾಜಿ? ಆಯ್ತು, ಬಾಯ್. ಆತೇನಪ್ಪ, ಶಂಕದಿಂದ ಬಂದ್ರನ ತೀರ್ಥ. ನಡಿಪ ಕೊಡ್ಸ್ಕೊಂಡ್ ಬರ್ತೇನೆ ನಡಿ. ಇವ ಶರವ ಅತ್ತಿರಿ, ನೀವು ಯಾವಾಗ ಬಂದ್ರಿ? ನೀ ಏನೋ ಭಾಳ ಯೋಚನೆ ಮಾಡಕತ್ತಿದ್ದಲ್ಲ, ಅವಾಗ ಬಂದೆ. ಅದೇನಿಲ್ಲ ಬಿಡ್ರಿ, ಈ ಹುಡುಗ ನಮ್ಮ ಪ್ರೀತಿನ ಎಷ್ಟರ ಹಚ್ಕೊಂಡೈತಿ. ಏನ್ ಮಾಡಿದ್ರು ಸುಮ್ಮನೆ ಆಗೋಲ್ಲಾಗನ. ಏನ್ ಮಾಡಕಪ್ಪ ಅಂತ ಅನ್ಸಾತೈತಿ. ಏನಿಲ್ಲ, ಇಷ್ಟು ದಿವಸ ರೂಢಿ ಆಗಿರ್ತೈತಲ್ಲ, ಹಂಗ ಅನಿಸ್ತತಿ. ಮತ್ತೆ ಹಂಗ 2-3 ದಿವಸ ಕಳ್ದಂಗ ಸುಮ್ಮನೆ ಆಕಾನ ಅವನ. ಅಲ್ರಿ ಅತ್ತಿ, ಎಷ್ಟರ ಹಚ್ಕೊಂಡಿರ್ಬೇಕು ಈ ಹುಡುಗ ಆಕಿನೂ ಹಂಗ ಮಾಡ್ತಿದ್ಲ ನೆನವ, ಅದಕ್ಕೆ ಹಚ್ಕೊಂಡೈತಿ. ಆಕಿನೂ ಹಂಗ ಇದ್ಲು ಬಿಡ್ರಿ ಅವನ್ ಜೋಡಿ. ಅದವ, ನೀ ಪ್ರೀತಿ ಕೊಟ್ರ ಹುಡುಗರು ಪ್ರೀತಿ ಕೊಡ್ತಾವು, ನೀ ದ್ವೇಷ ಕೊಟ್ರ ಅವು ದ್ವೇಷ ಮಾಡ್ತಾವು. ಅದಕ್ಕೆ ಸ್ವಲ್ಪ ಇದ್ದಾಗ ಅದನ್ನ ಚಂದಾಗಿ ತಿದ್ಬೇಕು. ಅವಾಗ ಮುಂದೆ ದೊಡ್ಡವರಾದ್ಮೇಲೆ ಹೇಳ್ದಂಗೆ ಕೇಳ್ತಾರ. ಇಲ್ಲ ಅಂದ್ರೆ ಏನ್ ಮಾಡಿದ್ರು ಬದಲಾಯಿಸ
ಆಗಂಗಿಲ್ಲ. ಹೌದು ನೋಡ್ರಿ ಅತ್ತಿ, ನೀವು ಹೇಳೋದು ಖರೇನ. ಏನೀಗ ಫೋನ್ ಹಚ್ಕೊಟ್ಟೆ ನಮ್ಗ? ಹ್ಞೂ ಫೋನ್ ಹಚ್ಕೊಟ್ಟೆ. ಮತ್ತೆ ಏನ್ ಹೇಳಿದ್ಲೆ, ನಾ ಮಾತಾಡಿ ಮತ್ತೆ ಅವ್ರ ಅಜ್ಜನ ಜೋಡಿ ಚಾಕ್ಲೇಟ್ ತರಕ್ ಹೋಗ್ಯಾನ. ಹಂಗ ಹಗರ್ಕ ಮರಿತಾನ, ಅವಾಗ ನೆನಸ್ತಾನ ಅಷ್ಟ. ಇನ್ನ ನಾಳೆ ನಾಡ್ದಂದ್ರೆ ಮತ್ತೆ ಎಷ್ಟೋ ಸರಿ ಆಕಾನ. ಇಷ್ಟು ದಿವಸ ಇಲ್ಲೇ ಇದ್ಲು, ಹುಡುಗದಾಗಿಂದ ಆಕಿನೂ ಹಂಗ ಜೋಪಾನ ಮಾಡ್ಯಾಳ. ಸೀತಾ ಆಕಿ ಭಾಳ ನೋಡ್ಕೊಂಡಾರ ಅವನ್ನ. ಹಂಗಾಗಿ ಅವಂಗ ಎಲ್ಲಾರು ಬೇಕ, ಯಾರು ಇಲ್ಲ ಅಂದ್ರೂ ಹಂಗ ಮಾಡ್ತೈತಿ. ಅದ್ರ ಬೇರೆ ಆಕಿ ಅಂದ್ರೆ ಒಂದು ಹೆಜ್ಜೆ ಮುಂದಾವ, ಮತ್ತಿನ್ನು ಬರ್ತಾ ಕಡಿಮೆ ಆಕೈತಿ. ಏನಾರಿ ಅತ್ತಿ, ಎಲ್ಲ ಹೊಂದ್ಕೊಂಡು ಹೋದ್ರೆ ಅಷ್ಟ ಸಾಕು ನೋಡ್ರಿ ನಂಗೆ. ಅದಕ್ಕಿಂತ ಬೇರೆ ಏನು ಬೇಡ. ಯಾಕೆ ಚಿಂತೆ ಮಾಡ್ತಿದ್ದಿ? ಎಲ್ಲ ಚಲೋನೇ ಇರ್ಬೇಕಾರ. ಏನಿಲ್ರಿ, ಈ ಹುಡುಗ ಒಂದ್ಸರಿ ಆದ್ರೆ ಸಾಕಾಗೈತಿಗ. ಇಲ್ಲಾಂದ್ರೆ ಮತ್ತೆಲ್ಲ ಅಲ್ಲೇ ಕರ್ಕೊಂಡು ಹೋಗ್ಬಿಡೋದಾಕೈತು. ಏನ್ ಮತ್ತೆ ಪ್ರೀತಿ ನೀಲಿ ಕರ್ಕೊಂಡ್ ಬರ್ಬೇಕಾಕೈತು. ಅದೇ ಟೆನ್ಷನ್ ಆಗ್ಬಿಟ್ಟೈತೆ ನೋಡ್ರಿ. ಏನು ಬೇಡ, ಇನ್ನೊಂದ್ 2-3 ದಿವಸ ತಾನ ಸರಿ ಹಾಕಂತ ಅಲ್ಲಿವರೆಗೂ ಚಂದಾಗ ಹಿಂಗ ಅತ್ತಾಗೊಮ್ಮೆ ಹಠ ಮಾಡ್ದಾಗೊಮ್ಮೆ ಫೋನ್ ಹಚ್ಚಿ ಆಕಿನ ಕಡೆ ಸಮಾಧಾನ ಮಾಡಿಸ್ರಿ. ಅಷ್ಟೇ ಮಾಡಿದ್ರೆ ರಾತ್ರಿ ಐತಿ. ಬರೀ ನಾಷ್ಟ ಮಾಡೋಣ ನಡಿವ. ಆ ಹುಡುಗ ಏನಾರ ತಿಂದತಿಲ್ಲ? ತಿಂದನ್ರಿ. ಆಗಲೇ ಸೀತಾ ಫೋನ್ ಹಚ್ಚಿ ಕೊಟ್ಟಿದ್ಲು, ಇನ್ನು ಪ್ರೀತಿ ಜೊತೆಗೆ ವಿಡಿಯೋ ಕಾಲ್ನಾಗ ಮಾಡಿದ್ಲಂತ. ವಿಡಿಯೋ ಕಾಲ್ನಾಗ ಮಾತಾಡಿಸಿ ಅವಾಗ ತಿನ್ನಿಸ್ಬಿಟ್ಟ. ಅದೊಂದು ಚಲೋ ಆಗೈತೆ ನೋಡು. ಬಾಯ್ ನಡಿವ, ಬರ್ರಿ ಅತ್ತಿ.